ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಾಯುಸ್ತಿ ಪಾಠಕ್ಕೆ ಸುಸ್ವಾಗತ. ಕ್ಷೇಲಾಕ್ಷೀಣಾಟ್ಟಹಾಸಂ ತವರಣಮರಿಹನ್ನುದ್ಗದೋದ್ದಾಮಬಾಹೋ ಬಹ್ವಕ್ಷೌಹಿಣ್ಯನೀಕಕ್ಷಪಣಸು ನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಯಮತ ಸಂವಕ್ತುಮಾನಂದತೀರ್ಥ ಶ್ರೀಮನ್ನಾಮನ್ ಸಮರ್ಥಸ್ತ್ವಮಪಿ ಹಿವಯೋಃ ಪಾದಪದ್ಮಂ ಪ್ರಪದ್ಯೆ. ಕ್ಷೇಲಾಕ್ಷೀಣಾಟ್ಟಹಾಸಂ ತವ ರಣಂ ಅರಿಹನ್ ಉದ್ಗದೋದ್ದಾಮಬಾಹೋ ಬಹ್ವಕ್ಷೌಹಿಣ್ಯ ನೀಕಕ್ಷಪಣಸು ನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಂ ಅಯಂ ಅಥ ಸಂವಕ್ತುಂ ಆನಂದತೀರ್ಥ ಶ್ರೀಮನ್ ನಾಮನ್ ಸಮರ್ಥಃ ತ್ವಮಪಿ ಇವಯೋಃ ಪಾದಪದ್ಮಂ ಪ್ರಪದ್ಯೆ ಅಂತ ಈ ಒಂದು ಪದ್ಯದ ಪದಚ್ಛೇದ. ವಾಯುದೇವರಲ್ಲಿ ಈ ಭೀಮಾವತಾರದಲ್ಲಿ ಏನು ನೀವು ಅದ್ಭುತವಾಗಿರತಕ್ಕಂತಹ ಯುದ್ಧವನ್ನು ಮಾಡಿದ್ದೀರಾ, ಆ ಯುದ್ಧವನ್ನು ವರ್ಣಿಸಲಿಕ್ಕೆ ಆ ವಿಷ್ಣುವಾಯುರಿಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಯುದ್ಧ ಅದು. ಭೀಮಾವತಾರದಲ್ಲಿ ಭೀಮ ಹಾಗೂ ಕೃಷ್ಣ ಇವರಿಂದ ನಡೆರತಕ್ಕಂತಹ ಏನು ಯುದ್ಧ ಇದೆ, ಆ ಭೀಮಾವತಾರದಲ್ಲಿ ವಾಯುದೇವರು ಮಾಡಿದಂತಹ ಒಂದು ಅದ್ಭುತವಾದ ಯುದ್ಧವನ್ನು ಕಣ್ಣಾರೆ ಕಂಡಂತಹ ಕೃಷ್ಣ ಮತ್ತು ವಾಯು ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾಪಿಸ್ಕೊಳ್ತಾ ಆ ಕೃಷ್ಣ ಭೀಮಸೇನರ ಪಾದಕಮಲಗಳನ್ನು ಕವಿಗಳು ಇಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಈ ಕೃಷ್ಣನ ಅವತಾರದ ಉದ್ದೇಶ ಏನೆಂದರೆ ಭೂಭಾರ ಹರಣಾಯ ಚ ಜಾತಕಂ ಸವಧಾರ್ಥಾಯ ಭೂಭಾರ ಹರಣಾಯ ಚ. ಭೂಭಾರ ಹರಣವೇ ಕೃಷ್ಣನ ಒಂದು ಮುಖ್ಯ ಉದ್ದೇಶ, ಅವತಾರದ ಮುಖ್ಯ ಉದ್ದೇಶ. ಹಾಗೂ ಭೀಮನ ಅವತಾರದ ಮುಖ್ಯ ಉದ್ದೇಶ ಅದೇ. ಈ ಕಾರ್ಯದಲ್ಲಿ ಭೀಮ ಶ್ರೀಕೃಷ್ಣರಿಗೆ ಪ್ರಧಾನಾಂಗ ಅಂತ ತೋರಿಸ್ತಾ ಕೌರವರ ಪಾಂಡವರ ಯುದ್ಧದ ನೆಪ ಅಷ್ಟೇ. ಆ ನೆಪವನ್ನು ಮಾಡಿಕೊಂಡು 18 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿ ಭೂಭಾರ ಹರಣವನ್ನು ಇಳಿಸಿದ್ದಾನೆ ಭೀಮಸೇನ. ಈ ಯುದ್ಧದ ವೈಖರಿಯನ್ನು ವರ್ಣಿಸಲಿಕ್ಕೆ ಆ ಹರಿವಾಯು ರೂಪರಾಗಿರ್ತಕ್ಕಂತಹ ವೇದವ್ಯಾಸರು ಮತ್ತು ಮಧ್ವಾಚಾರ್ಯರು ಇಬ್ಬರು ಮಾತ್ರ ಸಮರ್ಥರು, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೇದವ್ಯಾಸರು ಮಹಾಭಾರತ ರಚನೆ ಮಾಡಿ ಈ ಯುದ್ಧವನ್ನು ವಿಸ್ತಾರವಾಗಿ ವರ್ಣಿಸಿದರೆ, ವಾಯುದೇವರು ಮಧ್ವರೂಪದಿಂದ ಅವತಾರ ಮಾಡಿ ಮಹಾಭಾರತ ಆತ್ಮನಿರ್ಣಯ ರಚನೆ ಮಾಡಿ ಮಹಾಭಾರತದಲ್ಲಿರತಕ್ಕಂತಹ ಆ ಗೂಢ ಅರ್ಥಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿ ಒಂದು ಯುದ್ಧ ಕೌಶಲವನ್ನು ಮೆರೆಸಿ ದುಷ್ಟರಾಜರನ್ನು ಸಂಹಾರ ಮಾಡಿ ಭೂಭಾರಣ ಮಾಡಿದಂತಹ ಕೃಷ್ಣ ಭೀಮರ ಒಂದು ಯುದ್ಧ ಮಹಿಮೆಯನ್ನು ಈ ಕ್ಷೇಲಾಕ್ಷೀಣಾಟ್ಟಹಾಸಂ ತವರಣ ಮರಿಹನ್ ಉದ್ಗದೋದ್ದಾಮಬಾಹೋ ಬಹ್ವಕ್ಷೌಹಿಣ್ಯನೀಕ ಕ್ಷಪಣಸು ನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಎಂಬ ಈ ಪದ್ಯದಲ್ಲಿ ತ್ರಿಕುಮುಂಡಿತಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ.
ಈ ಒಂದು ಪದ್ಯಕ್ಕೂ ಕೂಡ ವಾಯುಪರವಾದ ಅರ್ಥವೂ ಇದೆ, ವಿಷ್ಣುಪರವಾದ ಒಂದು ಅರ್ಥವೂ ಇದೆ. ಕೃಷ್ಣಪರವಾಗಿ ನಾವು ಅನ್ವಯ ಮಾಡಿಕೊಂಡ್ರೆ ಅರಿಹನ್ ಉದ್ಗದೋದ್ದಾಮ ಬಾಹೋ ಸ್ವಯಂ ಅಥ ಆನಂದತೀರ್ಥ ಶ್ರೀಮನ್ನಾಮನ್ ಶ್ರೀಕೃಷ್ಣ ಶ್ವೇಲಾಕ್ಷೀನಟ್ಟಹಾಸಂ ಬಹ್ವಕ್ಷೌಹಿಣ್ಯನೀಕ ಕ್ಷಪಣಸು ನಿಪುಣಂ ಯಂ ರಣಂ ತ್ವಂ ಚಕರ್ಥ ತಂ ಸಂಭಕ್ತುಂ ಅಪಿ ತ್ವಂ ಹಿ ಸಮರ್ಥಃ ಯಸ್ಯ ಸರ್ವೋತ್ತಮಸ್ಯ ಯುವಯೋಃ ತವ ಶುಶ್ರೂಷಾರ್ಥಂ ಪಾದಪದ್ಮಂ ಪ್ರಪದ್ಯೆ ಅಂತ ಕೃಷ್ಣನ ಪರವಾದ ಅರ್ಥವನ್ನು ಹೇಳ್ತಕ್ಕಂತಹ ಅನ್ವಯ. ಅರ್ಥವನ್ನು ನೋಡ್ತಾ ಹೋಗೋಣ. ಅರಿಹನ್ ಶತ್ರು ಸಂಹಾರಕನಾಗಿರತಕ್ಕಂತಹ, ಉದ್ಗದೋದ್ದಾಮ ಬಾಹೋ ಉದ್ಗದ ಉತ್ಕೃಷ್ಟವಾದ ಕೌಮೋದಕಿ ಎಂಬ ಗದೆಯಿಂದ, ಉದ್ದಾಮ ಎದುರಿಸಲು ಅಸಾಧ್ಯವಾದ, ಬಾಹೋ ಬಾಹುಬಲವುಳ್ಳವನೇ, ಅಥವಾ ಉದ್ಗದ ದಿವ್ಯವಾದ ಕೌಮೋದಕಿ ಎಂಬ ಗದೆಯನ್ನು ಆಯುಧವಾಗಿ ಧರಿಸಿದ ಉದ್ದಾಮ ಬಾಹೋ ಅಪರಿಮಿತವಾದ ಬಾಹುಬಲವುಳ್ಳ, ಸ್ವಯಂ ಸು ಅ ಯಮ, ಸ್ವಯಂ ಅಂದರೆ ಸ್ವಯಮ ಅಂತ ಮಾಡ್ಕೋಬೇಕು. ಸು ಅ ಯಮ ಅಂದರೆ ಸರ್ವಥಾ ಎದುರಿಲ್ಲದವರಾದಂತಹ, ಅಥ ಅನ್ನ ಸಂಬಂಧಿ ಜರಾಮರಣ ವೃದ್ಧಿಹ್ರಾಸ ರೋಗ ರುಜಿನಾದಿ ಯಾವ ವಿಧವಾದ ದೋಷವೂ ಇಲ್ಲದಂತಹ, ಆನಂದತೀರ್ಥ ಬ್ರಹ್ಮಾದಿ ತೃಣಜೀವರ ಪರ್ಯಂತ ಸಕಲರ ಆನಂದಕ್ಕೆ ಕಾರಣನಾದ, ಶ್ರೀಮನ್ನಾಮನ್ ಸಂಪತ್ಕರನಾಗಿರತಕ್ಕಂತಹ ವಿಷ್ಣು ನಾರಾಯಣಾದಿ ಅನಂತ ನಾಮುಳ್ಳಂತಹ ಶ್ರೀಕೃಷ್ಣನೇ, ಶ್ವೇಲಾಕ್ಷೀನ ಅಟ್ಟಹಾಸಂ ಸಿಂಹನಾದವನ್ನು ಮಾಡುತ್ತಾ ಉತ್ಸಾಹವು ಹೆಚ್ಚಾಗಿರತಕ್ಕಂತಹ ಅಂತ ಒಂದರ್ಥ. ಇನ್ನೊಂದು ನಿನ್ನ ಸಿಂಹನಾದದಿಂದ ಶತ್ರುಗಳ ಅಟ್ಟಹಾಸವನ್ನು ಅಡಗಿಸಿಬಿಡ್ತಕ್ಕಂತಹ ಇನ್ನೊಂದು ಅರ್ಥ. ಇನ್ನೊಂದು ಶತ್ರುವ ಸಿಂಹನಾದ ಮಾಡಿ ಅಟ್ಟಹಾಸ ಮಾಡಿದರೂ ಕೂಡ ಸ್ವಲ್ಪವೂ ಸಹ ಎದೆಗುಂದದಂತಹ ಅಂತ ಅರ್ಥ ಇದಕ್ಕೆ. ಶ್ವೇಲಾಕ್ಷಿ ಅಟ್ಟಹಾಸಂ ಬಹ್ವಕ್ಷೌಹಿಣ್ಯನೀಕ ಕ್ಷಪಣಸು ನಿಪುಣಂ, ಅನೇಕ ಅಕ್ಷೋಹಿಣಿ ಸೈನ್ಯವು ನಾಶವಾಗಿ ಹೋಗುವಂತೆ ಮಾಡುವುದರಲ್ಲಿ ಪಟುವಾಗಿರತಕ್ಕಂತಹ, ಯಂ ರಣಂ ಯಾವ ಭಾರತ ಯುದ್ಧವನ್ನು, ತ್ವಂ ನೀನು ಚಕರ್ಥ ಮಾಡಿದೆಯೋ, ತಂ ಅದನ್ನು ಸಂಭಕ್ತುಮಪಿ ವರ್ಣಿಸುವುದಕ್ಕೂ ಸಹ, ತ್ವಂಶಿ ಸಮರ್ಥ ನೀನೊಬ್ಬನೇ ಸಮರ್ಥ, ಯಸ್ಯ ಪ್ರಕಾಶರೂಪನಾಗಿರತಕ್ಕಂತಹ, ಸರ್ವೋತ್ತಮಸ್ಯ ಸರ್ವೋತ್ತಮನಾಗಿರತಕ್ಕಂತಹ, ಯುವಯೋಹೋ ನಿತ್ಯ ತಾರುಣ್ಯದಿಂದ ಕೂಡಿದಂತಹ ನಿತ್ಯ ಅವಿಯೋಗಿನಿಯಾಗಿರತಕ್ಕಂತಹ ಲಕ್ಷ್ಮೀ ಸಮೇತನಾದ, ತವ ನಿನ್ನ ಶುಶ್ರೂಷಾರ್ಥಂ ಉಪಾಸನಾರೂಪ ಸೇವೆಯಿಂದಲೇ ಗಮ್ಯವಾದ ಪಾದಪದ್ಮ ಪಾದಕಮಲದ್ವಯವನ್ನು ಪ್ರಪದ್ಯೆ ನಾನು ಮೊರೆ ಹೊಂದುತ್ತೇನೆ ಅಂತ ಕೃಷ್ಣನ ಪರವಾದ ಪದಪದಾರ್ಥ. ಇನ್ನು ಭೀಮನ ಪರವಾದ ಪದಪದಾರ್ಥ, ಅರಿಹನ್ ಶತ್ರು ಸಂಹಾರಕನಾದ, ಉದ್ಗದೋದ್ದಾಮ ಬಾಹೋ ಉತ್ಕೃಷ್ಟವಾದ ಗದೆಯಿಂದ ಉಚ್ಛೃಂಖಲವಾದ ಬಾಹುವುಳ್ಳ, ಅಥವಾ ಉದ್ಗದ ಲಕ್ಷಣ ಭಾರವುಳ್ಳಂತಹ ಪ್ರಚಂಡ ಗದೆಯೇ ಮುಖ್ಯವಾದ ಆಯುಧವಾಗಿರುವ, ಉದ್ದಾಮ ಬಾಹೋ ಅನನ್ಯ ಸಾಧಾರಣವಾದ ಬಾಹುಬಲವುಳ್ಳ, ಹೇ ಭೀಮಸೇನ ಹೇ ಭೀಮಸೇನನೇ, ಶ್ವೇಲಾಕ್ಷೀಣ ಅಟ್ಟಹಾಸಂ ಶ್ವೇಲ ಸಿಂಹನಾದದಿಂದ, ಅಕ್ಷೀಣ ಪ್ರವೃದ್ಧವಾದ ಹೆಚ್ಚಾದ, ಅಟ್ಟಹಾಸಂ ಅಟ್ಟಹಾಸ ಉಳ್ಳ ಅಂತ ಒಂದರ್ಥ. ಅಥವಾ ಶ್ವೇಲ ಸಿಂಹನಾದದಿಂದ, ಕ್ಷೀಣ ಕುಗ್ಗಿ ಹೋದ, ಒಂದು ಶ್ವೇಲ ಅಕ್ಷೀಣ ಸಿಂಹನಾದದಿಂದ ಅಕ್ಷೀಣ ಹೆಚ್ಚಾದ ಅಟ್ಟಹಾಸವುಳ್ಳ, ಇನ್ನೊಂದು ಇವನ ಸಿಂಹನಾದದಿಂದ ಅವರ ಅಟ್ಟಹಾಸ ಶತ್ರುಗಳ ಅಟ್ಟಹಾಸ ಕುಗ್ಗಿ ಹೋದ ಅಂತ ಅರ್ಥ. ಶ್ವೇಲ ಸಿಂಹನಾದದಿಂದ, ಕ್ಷೀಣ ಕುಗ್ಗಿ ಹೋದ, ಅಟ್ಟಹಾಸಂ ಶತ್ರುಗಳ ಅಟ್ಟಹಾಸವುಳ್ಳ ಅಂತ ಇನ್ನೊಂದು ಅರ್ಥ. ಮತ್ತೊಂದು ಅರ್ಥ ಹೇಳಿಕ್ಕಾಗತ್ತೆ, ಶ್ವೇಲ ಶತ್ರುಗಳ ಸಿಂಹನಾದದಿಂದ,
ಅಕ್ಷೀಣ ಕುಗ್ಗದೇ ಇರತಕ್ಕಂತಹ, ಅಟ್ಟಹಾಸಂ ತನ್ನ ಪ್ರತಾಪವುಳ್ಳಂತಹ, ಬಹ್ವಕ್ಷೌಹಿಣ್ಯನೀಕ ಕ್ಷಪಣಸು ನಿಪುಣಂ, ಬಹು ಅಕ್ಷೋಹಿಣಿ ಅನೀಕ ಅಂದರೆ ಬಹು ಅಕ್ಷೋಹಿಣಿ 18 ಅಕ್ಷೋಹಿಣಿ ಸೈನ್ಯವನ್ನು ಕ್ಷಪಣ ಧ್ವಂಸಗೊಳಿಸುವುದರಲ್ಲಿ ನಿಪುಣಂ ಅತ್ಯಂತ ದಕ್ಷವಾದ, ರಣಂ ಭಾರತ ಯುದ್ಧವನ್ನು ಸರ್ವೋತ್ತಮನಾಗಿರತಕ್ಕಂತಹ, ಯಸ್ಯ ಯಾವ ಕೃಷ್ಣನ, ಅಲ್ಲಿ ಯಸ್ಯ ಅಂದರೆ ಪ್ರಕಾಶ ರೂಪನಾದ ಅಂತ ಅರ್ಥ ಮಾಡಿದ್ದು ಕೃಷ್ಣನ ಪರವಾಗಿ. ಇಲ್ಲಿ ಯಸ್ಯ ಅಂದರೆ ಯಾವ ಕೃಷ್ಣನ, ಶುಶ್ರೂಷಾರ್ಥಂ ಪ್ರೀತ್ಯರ್ಥವಾಗಿ ಸೇವೆಗೋಸ್ಕರವಾಗಿ, ಚಕರ್ಥ ನೀನು ಮಾಡಿದೆಯೋ, ಅಂತಹ ತಮ್ರಣಂ ಆ ಯುದ್ಧವನ್ನು, ಸಮ್ಮಕ್ತುಮೇವ ಹೇಳುವುದಕ್ಕೂ, ಸ್ವಯಂ ಅಯಂ ಈ ಭಗವಂತನು ಮತ್ತು ತಾನು ಮಾತ್ರವೇ ಸಮರ್ಥ ಹಿ ಸಮರ್ಥನು, ಇದು ಪ್ರಸಿದ್ಧ. ಅಥ ಅವನನ್ನು ಬಿಟ್ಟರೆ ಆನಂದ ತೀರ್ಥ ಶ್ರೀಮನ್ನಾಮನ್, ಆನಂದ ತೀರ್ಥರೆಂಬ ಪುಣ್ಯಕರವಾದ ಹೆಸರುಳ್ಳಂತಹ ಶ್ರೀ ಮಧ್ವಾಚಾರ್ಯರೇ, ತ್ವಮಪಿಹಿ ನೀವು ಕೂಡ ಸಮರ್ಥರು, ಯುವಯೋಹೋ ನಿಮ್ಮಿಬ್ಬರ ಪಾದಪದ್ಮಂ ಪಾದದ್ವಯವನ್ನು ಪ್ರಪದ್ಯೆ, ಪಾದಕಮಲದ್ವಯವನ್ನು ಪ್ರಪದ್ಯೆ ನಾನು ಶರಣು ಹೊಂತೇನೆ. ಹೀಗೆ ಈ ಪದ್ಯದಲ್ಲಿ ಭೀಮನ ಸಾಹಸ, ಶೌರ್ಯ ಇವುಗಳನ್ನು ನಿರೂಪಣೆ ಮಾಡಿದ್ದಾರೆ. ಅವುಗಳನ್ನು ತಿಳ್ಕೊಳ್ಬೇಕಾದ್ರೆ ಮಹಾಭಾರತದ ಕೆಲವು ಘಟನೆಗಳನ್ನು ನಾವು ತಿಳ್ಕೊಂಡಿರಬೇಕು. ಮಹಾಭಾರತದ ಯುದ್ಧ ಅನೇಕ ಕಡೆಯಲ್ಲಿ ಬರುತ್ತೆ, ಅನೇಕ ಪುರಾಣಗಳಲ್ಲಿ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ. ಯಾವ ಯುದ್ಧವೂ ಕೂಡ ಮಹಾಭಾರತದಲ್ಲಿ ನಿರೂಪಿತವಾದ ಕೌರವ ಪಾಂಡವರ ಈ ಮಹಾಯುದ್ಧದಷ್ಟು ಘೋರವಾಗಿರತಕ್ಕಂತಹ, ರೋಮಾಂಚಕಾರಿಯಾಗಿರತಕ್ಕಂತಹ, ವಿಸ್ತಾರವಾಗಿರತಕ್ಕಂತಹ ಯುದ್ಧ ಮಹಾಭಾರತ ಯುದ್ಧ ಬಿಟ್ಟರೆ ಬೇರೆ ಯಾವ ಯುದ್ಧವೂ ಕೂಡ ಅಂಥದ್ದಿಲ್ಲ. ಭಾರತದ ಸಾಹಿತ್ಯದಲ್ಲಿಯೇ ಯಾಕೆ ಪ್ರಾಯಶಃ ಪ್ರಪಂಚದ ಯಾವ ಸಾಹಿತ್ಯದಲ್ಲಿಯೂ ಕೂಡ ಇಂತಹ ಒಂದು ಯುದ್ಧದ ಒಂದು ವಿಸ್ತಾರ, ಇದರ ಒಂದು ಆಕರ್ಷಣೆ, ಈ ಒಂದು ರೋಮಾಂಚಕತೆ ಇದನ್ನು ವರ್ಣನೆ ಮಾಡಿದ್ದು ಇಲ್ಲ ಎಲ್ಲಿಯೂ. ಮಹಾಭಾರತದ ಯುದ್ಧ 6 ಪರ್ವಗಳಲ್ಲಿ ಹಂಚಿ ಹೋಗಿದೆ. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಸೌಪ್ತಿಕ ಪರ್ವ. ಕೆಲವರು ಗದಾ ಪರ್ವವನ್ನು ಶಲ್ಯ ಪರ್ವದೊಡನೆ ಸೇರಿಸಿಬಿಟ್ಟು ಈ ಪರ್ವಗಳನ್ನು ಯುದ್ಧ ಪಂಚಕ ಅಂತ ಕರೆಯುವುದುಂಟು. ಈ ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೆಯುತ್ತೆ. ಆ ಪೈಕಿ ಮೊದಲು 10 ದಿನ ಭೀಷ್ಮಾಚಾರ್ಯರು ಸೇನಾಪತಿಯಾಗಿ ಯುದ್ಧ ನಡೆಸ್ತಾರೆ. ಆಮೇಲೆ ದ್ರೋಣಾಚಾರ್ಯರು 5 ದಿನ, ಕರ್ಣ 2 ದಿನ, ಶಲ್ಯ 1 ದಿನ, ಒಂದು ದಿನ ಅಲ್ಲ ಒಂದು ಹಗಲು ಸೇನಾಪತಿಗಳಾಗಿ ಯುದ್ಧ ನಡೆಸ್ತಾರೆ. ಕೊನೆಯ ದಿನ ರಾತ್ರಿ ಗದಾಪರ್ವ, ಸೌಪ್ತಿಕ ಪರ್ವಗಳ ಕಥೆ ಬರ್ತವೆ. ಮಲಗಿ ನಿದ್ರೆ ಮಾಡ್ತಾ ಇದ್ದಂತಹ 3 ಅಕ್ಷೋಹಿಣಿ ಪಾಂಡವರ ಸೈನ್ಯವನ್ನು ಅಶ್ವತ್ಥಾಮನೊಬ್ಬನೇ, 3 ಅಕ್ಷೋಹಿಣಿ ಸೈನ್ಯವನ್ನು ಅಶ್ವತ್ಥಾಮನೊಬ್ಬನೇ ಒಂದು ರಾತ್ರಿಯಲ್ಲಿ ನಾಶ ಮಾಡಿದಂತಹ ಕಥೆ ಅದು ಸೌಪ್ತಿಕ ಪರ್ವದಲ್ಲಿ ಬರುತ್ತೆ. ಅದಕ್ಕೆ ಸೌಪ್ತಿಕ ಪರ್ವ ಅಂತ ಹೆಸರು ಅದಕ್ಕೆ. ಈ ಅಕ್ಷೋಹಿಣಿ ಅಂದರೆ 21,000 ರಥಗಳು, ಆನೆಗಳು, 65,000 ಕುದುರೆ ಸವಾರರು, 1,00,000 ಕಾಲಾಳುಗಳು ಇರತಕ್ಕಂತಹ ಸೈನ್ಯಕ್ಕೆ ಒಂದು ಅಕ್ಷೋಹಿಣಿ ಅಂತಾರೆ. ಕೌರವರ ಕಡೆ 11 ಅಕ್ಷೋಹಿಣಿ, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯಗಳಿದ್ದು 18 ಅಕ್ಷೋಹಿಣಿ ಸೈನ್ಯಗಳು ಕೂಡ ಕೊನೆಗೆ ನಾಶವಾಗಿ ಹೋಗ್ತವೆ. ಇದನ್ನು ಮಾಡಿದವರು ಕೃಷ್ಣ ಹಾಗೂ ಈ ಮುಖ್ಯ ಪ್ರಾಣದೇವರು, ಕೃಷ್ಣ ಹಾಗೂ ಭೀಮಸೇನ. ಕೃಷ್ಣ ಅವತಾರ ಮಾಡಿದ್ದೇ ಭೂಭಾರ ಇರಿಸಲಿಕ್ಕೋಸ್ಕರವಾಗಿ. ಜಾತಕ್ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತ ನಾವು ಅರ್ಘ್ಯ ಕೊಡ್ತೇವೆ. ಶ್ರೀಕೃಷ್ಣ
ಕಂಸಾದಿ ಅಸುರರನ್ನು ಸಂಹಾರ ಮಾಡಲಿಕ್ಕಾಗಿಯೇ ಭೂಮಿಯ ಭಾರವನ್ನು ಇಳಿಸ್ಲಿಕ್ಕೋಸ್ಕರವಾಗಿ ಹುಟ್ಟಿದವ. ಅವನ ಈ ಕಾರ್ಯದಲ್ಲಿ ಪ್ರಧಾನ ಅಂಗ ಅದು ಭೀಮ. ಆ ಭೀಮ ಕೃಷ್ಣನ ಸೇವಾರೂಪವಾಗಿ ಶುಶ್ರೂಷಾರ್ಥಂ ಚಕರ್ಥ ಅಂತ ಹೇಳ್ತಿದ್ದಾರೆ. ಅವನ ಸೇವೆಗೋಸ್ಕರವಾಗಿ ಮಾಡಿದ್ದಾರೆ. ಈ ಧರ್ಮ ಮಾಡಿದ್ದು ಯಾಕೆಂದರೆ ಕೃಷ್ಣನಿಗೆ ಸುಪ್ರೀತಿ ಆಗಬೇಕು ಅಂತ ಆ ಕೃಷ್ಣನ ಮಾತಿಂದ ನಮಗೆ ತಿಳಿದು ಬರ್ತದೆ. ಹೇಗೆ ಅಂದರೆ, ದುರ್ಯೋಧನ ಪಕ್ಷಪಾತಿಯಾದವ ಬಲರಾಮ. ಇದು ಗದಾಪರ್ವದ ಕಡೆಯ ಭಾಗದಲ್ಲಿ ಬರ್ತದೆ. ಪಾಂಡವರು ಮಾಡಿದ್ದೆಲ್ಲ ಅಧರ್ಮ ಯುದ್ಧ ಅಂತ ಹೇಳ್ತಾನೆ ಬಲರಾಮ. ಅದನ್ನು ಕೇಳಿದ ಜನಗಳ ಸಂಶಯವನ್ನು ದೂರ ಮಾಡ್ತಾ ಕೃಷ್ಣ ಎಲ್ಲ ಜನರ ಮುಂದೆ ಹೇಳ್ತಾನೆ, ಭೂಭಾರ ಕ್ಷತಿಜೋ ಧರ್ಮ ಮಚ್ಚುಚ್ರೂಷಾತ್ಮಕಶ್ಚಯ ಭೀಮಸ್ಸೇವ ಭವೇತ್ ಸಮ್ಯಕ್. ಭೀಮ ನನ್ನ ಸೇವಾರೂಪವಾಗಿ ಏನು ಭೂಭಾರ ನಾಶ ಮಾಡಿದ್ದಾನೋ ಅದರಿಂದ ನನಗೆ ಪ್ರೀತಿಯಾಗಿದೆ. ಆದ್ದರಿಂದ ಈ ಯುದ್ಧ ಧರ್ಮವೇ ಹೊರತು ಅಧರ್ಮವಲ್ಲ. ಈ ಧರ್ಮದ ಪುಣ್ಯ ಭಾಗವೆಲ್ಲ ಅವನಿಗೆ ಸೇರುತ್ತೆ ಎಂಬುದು ಸ್ಪಷ್ಟವಾಗಿ ಕೃಷ್ಣ ಭೀಮನ ಬಗ್ಗೆ ಹೇಳ್ತಾನೆ. ಅದನ್ನೇ ಇಲ್ಲಿ ವಾಯುಸ್ತುತಿಯಲ್ಲಿ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಅಂತ ಹೇಳಿದ್ದು. ನೋಡಿ, ಎಷ್ಟು ಪ್ರಮಾಣಬದ್ಧವಾಗಿರತಕ್ಕಂತಹ ಮಾತುಗಳು ತ್ರಿಕುಂಡದಾಚಾರ್ಯ ಹೇಳುವಂಥದ್ದು. ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ. ಅಂತಹ ಕೃಷ್ಣನ ಸೇವೆಗೋಸ್ಕರವಾಗಿಯೇ ಭೀಮಸೇನ ದೇವರು ಮಾಡಿದರು. ಎಷ್ಟದು ಬಹ್ವಕ್ಷೌಹಿಣ್ಯನೀಕ ಕ್ಷಪಣಂ, 18 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರು. ಕೌರವರ ಪಾಂಡವರ ಸೇನೆಯಲ್ಲಿ ಒಟ್ಟು 18 ಅಕ್ಷೋಹಿಣಿ ಸೈನ್ಯ. ಆ 11 ಅಕ್ಷೋಹಿಣಿ ಸೈನ್ಯ ಏನಿದೆ ಕೌರವರದ್ದು, ಆ 11 ಅಕ್ಷೋಹಿಣಿ ಸೈನ್ಯದ ಪೈಕಿ ಭೀಮ ಒಬ್ಬನೇ 6 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡ್ತಾನೆ. ಅರ್ಜುನ ಅವನು ಕಳಿಂಗರ ಅರ್ಧ ಅಕ್ಷೋಹಿಣಿ ಬಿಟ್ಟು 5 ನಾಶ ಮಾಡ್ತಾನೆ. ಅಂದರೆ 4.5 ಅಕ್ಷೋಹಿಣಿ ಸೈನ್ಯ. 6 ಅಕ್ಷೋಹಿಣಿ ಸೈನ್ಯ ಭೀಮ, 4.5 ಅಲ್ಲಿ 10.5 ಆಯಿತು. ಇನ್ನು ಮಿಕ್ಕ ಅರ್ಧ ಅಕ್ಷೋಹಿಣಿ ಸೈನ್ಯವನ್ನು ದುಷ್ಟದ್ಯುಮ್ನ ಮೊದಲಾದ ಪಾಂಡವ ಪಕ್ಷದಲ್ಲಿರತಕ್ಕಂತಹ ವೀರರು ಸಂಹಾರ ಮಾಡ್ತಾರೆ. ಅಕ್ಷೋಹಿಣಿ ಚತುಷ್ಕಂಚ ಪಾರ್ಥಾನಾಂ ದ್ರೋಣಿನಾಹತಂ ಅನ್ಯೈಹಿ ಅನ್ಯಾಹ ಸಮಸ್ತೈಶ್ಚ ದ್ರೋಣಕರ್ಣ ಮಹಾವ್ರತಾಹ ಎಂಬುದಾಗಿ ಅಲ್ಲಿ ಬರುತ್ತೆ. ಪಾಂಡವರ ಕಡೆ ಈ 7 ಅಕ್ಷೋಹಿಣಿ ಸೈನ್ಯ, ಅದರ ಪೈಕಿ 4 ಅಕ್ಷೋಹಿಣಿ ಸೈನ್ಯವನ್ನು ಒಬ್ಬನೇ ಅಶ್ವತ್ಥಾಮ ಒಬ್ಬನೇ ನಾಶ ಮಾಡ್ತಾನೆ. 4 ಅಕ್ಷೋಹಿಣಿ ಸೈನ್ಯ, 7 ಅಕ್ಷೋಹಿಣಿ ಸೈನ್ಯದಲ್ಲಿ. ಅದು ಒಂದು ರಾತ್ರಿಯೇ 3, ಮಿಕ್ಕ 18 ದಿನಗಳಲ್ಲಿ ಒಟ್ಟು 1 ಅಕ್ಷೋಹಿಣಿ. ಹಾಗೆ 18 ದಿನಗಳಲ್ಲಿ ಬರೀ ಒಂದೇ ರಾತ್ರಿಯಲ್ಲಿ 4 ಅಕ್ಷೋಹಿಣಿ ಸೈನ್ಯ, ಇನ್ನು ಮೊದಲಿಂದ ಕೊನೆಯವರೆಗೂ ಕ್ರಮವಾಗಿ 1 ಅಕ್ಷೋಹಿಣಿ ಸೈನ್ಯ. ಹೀಗೆ ಇವನು ಇಷ್ಟು ನಾಶ ಮಾಡ್ತಾನೆ. ಇನ್ನು ಉಳಿದ 3 ಅಕ್ಷೋಹಿಣಿ ಸೈನ್ಯ, 7ರಲ್ಲಿ ಇನ್ನು ಉಳಿದ 3 ಅಕ್ಷೋಹಿಣಿ ಸೈನ್ಯವನ್ನು ಮಿಕ್ಕವರೆಲ್ಲ ಸೇರಿ ನಾಶ ಮಾಡ್ತಾರೆ. ಹಾಗೆ ನಾಶ ಮಾಡಿದಲ್ಲಿ ದ್ರೋಣ, ಕರ್ಣ, ಭೀಷ್ಮ, ದುರ್ಯೋಧನ, ಭಗದತ್ತ ಇವರೆಲ್ಲ ಇದ್ದಾರೆ. ಅದರಲ್ಲಿಯೂ ದ್ರೋಣ ಎಲ್ಲರಿಗಿಂತ ಹೆಚ್ಚು ಸೈನ್ಯವನ್ನು ನಾಶ ಮಾಡಿದವನು. ಅವರನ್ನು ಬಿಟ್ಟರೆ ಕರ್ಣ ಮೊದಲಾದವರು. ಹೀಗೆ ಭೀಮ 6, ಅರ್ಜುನ 4.5, ಅಶ್ವತ್ಥಾಮ 4 ನಾಶ ಮಾಡಿದರು. ಯುದ್ಧ ಮುಗಿಯುವ ಹೊತ್ತಿಗೆ ಯುದ್ಧಕ್ಕೆ ಕಲಿತದ್ದಂತಹ 18 ಅಕ್ಷೋಹಿಣಿ ಸೈನ್ಯ ನಾಶವಾಗಿ ಹೋಗಿತ್ತು. ಅದಕ್ಕೋಸ್ಕರವಾಗಿ ಬಹ್ವಕ್ಷೌಹಿಣ್ಯ ನೀಕ ಕ್ಷಪಣ ಸುನಿಪುಣಂ ಅಂತ ಹೇಳಿದ್ದಾರೆ. ಬಹು ಅಕ್ಷೋಹಿಣಿ, 18 ಅಕ್ಷೋಹಿಣಿಯಲ್ಲಿ ಬಹುಭಾಗವನ್ನು, ಅಂದರೆ 18ರಲ್ಲಿ 6 ಭೀಮನೇ ನಾಶ ಮಾಡಿದ್ದಾನೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧದಲ್ಲಿ ಭೀಮನ ಪಾತ್ರವಂತೂ ಬಹಳವಾಗಿರುವಂಥದ್ದು. ಅವನೊಬ್ಬನೇ 6 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ್ದಾನೆ ಅಂತ ನೋಡಿದ್ವಿ. ಅಷ್ಟು ಮಾತ್ರ ಅಲ್ಲ, ಅವ ಬಕಾಸುರನನ್ನು
ಕಿರ್ಮೀರನನ್ನು, ಜರಾಸಂಧನನ್ನು, ಮಣಿಮಂತನೇ ಮೊದಲಾದ ದೈತ್ಯರನ್ನು ವಧಿಸತಕ್ಕಂತಹ ನಾಶ ಮಾಡಿದಂತಹ ವಿಚಾರವು ಕೂಡ ಇಲ್ಲಿ ಬಂದಿದೆ. ಇದನ್ನೆಲ್ಲ ಲಕ್ಷಿಸಿ ಶ್ರೀಮದಾಚಾರ್ಯರು ಭೂಭಾರ ಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಭೀಮನು ಭೂಭಾರ ಇಳಿಸುವ ಕಾರ್ಯದಲ್ಲಿ ಶ್ರೀ ವಿಷ್ಣುವಿಗೆ ಪ್ರಧಾನ ಅಂಗ ಎಂಬುದಾಗಿ ಆ ವಿಚಾರವನ್ನು ಹೇಳುವ ಮೂಲಕವಾಗಿ ಭೀಮನ ಮಹಿಮೆಯನ್ನು ತೋರಿಸಿದ್ದಾರೆ. ಅದನ್ನೇ ಈ ಶ್ಲೋಕದಲ್ಲಿ ತಿಳ್ಕೊಂಡಿದ್ದ ಆಚಾರ್ಯರು ಅರಿಹನ್ ಅಂತ ವಿಶೇಷಣ ಕೊಟ್ಟರು. ಅರಿಹನ್ ಅಷ್ಟೇ ಅಲ್ಲದೆ ಭೂಭಾರ ಹರಣ ಕಾರ್ಯದಲ್ಲಿ ಅವನಿಗೆ ಪ್ರಧಾನ ಆಯುಧವಾಗಿರತಕ್ಕಂತಹ ಗದೆಯು ಜೊತೆಗೆ ಅಸದೃಶವಾಗಿರತಕ್ಕಂತಹ ಬಾಹುಬಲವು ಸಹಕಾರಿಯಾಗಿದ್ದು ಅವನಿಗೆ ಯುದ್ಧ ಮಾಡಲಿಕ್ಕೆ ಆಯಿತು ಅಂತ ತೋರಿಸಲಿಕ್ಕೋಸ್ಕರವಾಗಿ ಉದ್ಗದೋದ್ದಾಮಬಾಹು ಎಂಬ ವಿಶೇಷಣ ಕೊಟ್ಟಿದ್ದಾರೆ. ಗದೆಯು ಬಾಹುಬಲವು ಒಂದೇ ರೀತಿ ನೆರವಾದರೆ ಅವನ ಸಿಂಹನಾದವೇ ಇನ್ನೊಂದು ಸಾಧನ. ಸಿಂಹನಾದ ಮಾಡಿದರೆ ಸಾಕು, ಕೆಲವರು ಸತ್ಯ ಹೋಗ್ತಾ ಇದ್ದರು. ಹಾಗಾಗಿ ಅವ ತನ್ನ ಬಾಹುಬಲದಿಂದ ಕೆಲವರನ್ನ ನಾಶ ಮಾಡಿದರೆ, ಗದೆಯಿಂದ ಕೆಲವರನ್ನ ನಾಶ ಮಾಡಿದರೆ, ಕೆಲವರು ಅವನ ಅಟ್ಟಹಾಸದಿಂದಲೇ ಕ್ಷೀಣಾಟ್ಟಹಾಸಂ, ಅವನ ಅಟ್ಟಹಾಸದಿಂದಲೇ ಕೆಲವರು ನಾಶವಾಗಿ ಹೋಗ್ತಾ ಇದ್ದರು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಆ ಭೀಮನ ಒಂದು ಉತ್ಸಾಹ, ಅವನ ಸಾಹಸ, ಅವನ ಪರಾಕ್ರಮ ಇವೆಲ್ಲ ವರ್ಣನಾತೀತ. ಅದನ್ನು ಎತ್ತಿ ತೋರಿಸಲಿಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭೀಮನ ಒಂದು ಸಿಂಹನಾದದ ಮಹಿಮೆ, ಸಿಂಹನಾದ, ಅವನ ಬಾಹುಬಲ, ಅವನ ಸಾಹಸ, ಉತ್ಸಾಹ ಇವೆಲ್ಲ ಎಷ್ಟು ಅದ್ಭುತ ಎಂಬುದಕ್ಕೆ ಮಹಾಭಾರತ ಯುದ್ಧದ ಒಂದೇ ಒಂದು ಪ್ರಸಂಗ ಅದಕ್ಕೆ ನಿದರ್ಶನ. ಮಹಾಭಾರತದ ಕರ್ಣಪರ್ವದಲ್ಲಿ ಆ ವಿಚಾರ ಬರುತ್ತೆ. 17ನೇ ದಿವಸ ಯುದ್ಧ ಮುಂದುವರೆದಿದೆ. ಒಂದು ಕಡೆ ಭೀಮ ಕೌರವರ ಸೈನ್ಯವನ್ನು ನಾಶ ಮಾಡ್ತಾ ಮುನ್ನುಗ್ತಾ ಇದ್ದಾನೆ. ಅವನನ್ನು ಎದುರಿಸಲಿಕ್ಕೆ ಹೇಳಿ ದುರ್ಯೋಧನ ತನ್ನ ಮಾವ ಶಕುನಿಯನ್ನು ಕಳಿಸಿದ್ದಾನೆ. ಅವನು ತನ್ನ ತಮ್ಮಂದಿರಿಂದಲೂ ದೊಡ್ಡ ಸೈನ್ಯದೊಡನೆ ಸಮೇತನಾಗಿ ಭೀಮನನ್ನು ಎದುರಿಸಿ ಅವನ ಮೇಲೆ ಬಾಣದ ಮಳೆಗರಿತಾನೆ. ಭೀಮ ಅವನ್ನೆಲ್ಲ ನಿವಾರಿಸಿ ಅವನ ಮೇಲೆ ಪ್ರಬಲವಾಗಿರತಕ್ಕಂತಹ ಅಸ್ತ್ರವನ್ನು ಬಿಟ್ಟು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಅಸ್ತ್ರವನ್ನು ಶಕುನಿ 7 ತುಂಡು ಮಾಡಿ ಕತ್ತರಿಸ್ತಾನೆ. ಆಗ ಭೀಮ ಒಂದು ಕ್ಷಣದಲ್ಲಿಯೇ ಬಾಣ ಹೊಡೆದು ಶಕುನಿಯ ರಥವನ್ನು ತುಂಡು ಮಾಡಿ, ಕುದುರೆಗಳನ್ನು, ಸಾರಥಿಯನ್ನು ಸಂಹಾರ ಮಾಡಿ, ಅವನ ಶಸ್ತ್ರಾಸ್ತ್ರಗಳನ್ನೆಲ್ಲ ಛೇದಿಸಿ ಅವನನ್ನು ನೆಲಕ್ಕೆ ಉರುಳಿಸ್ತಾನೆ. ಅವನಿಗೆ ಬದುಕುವುದೇ ದುಸ್ತರ ಆಗಿಬಿಡುತ್ತದೆ. ಆ ಕ್ಷಣ ದುರ್ಯೋಧನ ಓಡಿ ಬರ್ತಾನೆ. ತನ್ನ ಮಾವನನ್ನು ರಕ್ಷಣೆ ಮಾಡಲಿಕ್ಕೆ ಓಡಿ ಬಂದವನೇ ಬೇರೆ ಇನ್ನೊಂದು ರಥದಲ್ಲಿ ಕೂಡಿಸ್ಕೊಂಡು ಹೊರಟೋಗ್ತಾನೆ. ಶಕುನಿಯನ್ನು ಸೋಲಿಸಿದ್ದನ್ನು ನೋಡಿ ದುಶ್ಯಾಸನಿಗೆ ಸಿಟ್ಟು ಬರ್ತದೆ. ಅವ ಭೀಮನ ಮೇಲೆ ಬಾಣಗರಿತಾನೆ, ಬಾಣ ಪ್ರಯೋಗ ಮಾಡ್ತಾ ಹೋಗ್ತಾನೆ. ಅಷ್ಟೇ ಮಾಡಿದರೆ ತೊಂದರೆ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ದುಶ್ಯಾಸನ ಭೀಮಸೇನನ್ನು ಹೀಯಾಡಿಸ್ತಾನೆ, ಬಿರುನುಡಿಗಳನ್ನು ಆಡ್ತಾ ಕೆರಳಿಸಿಬಿಡ್ತಾನೆ. ಆಗ ಭೀಮನ ಕೋಪ ಉಕ್ಕೇರತ್ತೆ. ಕಣ್ಣುಗಳನ್ನು ಕೆರಳಿಸಿಕೊಂಡು ದುಶ್ಯಾಸನ ಮೇಲೆ ನುಗ್ಗಿ ಒಂದೇ ಕ್ಷಣದಲ್ಲಿ ಅವನನ್ನು ರಥದಿಂದ ಕೆಡವಿ ನೆಲದ ಮೇಲೆ ಹಾಕಿ ಕಾಲಿಂದ ತುಳಿತ ಗದಾಪ್ರಹಾರದಿಂದ ಅವನ ಎದೆಯನ್ನು ಸೀಳಿಬಿಡ್ತಾನೆ. ಒಂದು ಕಾಲನ್ನು ಅವನ ಕುತ್ತಿಗೆಯ ಮೇಲಿಟ್ಟು ಊರಿಕೊಂಡು ಇನ್ನೊಂದು ಕಾಲನ್ನು ಅವನ ಎದೆ ಮೇಲಿಟ್ಟು ಅದುಮಿ ಕೈಯಿಂದ ಖಡ್ಗವನ್ನು ಎತ್ತಿಕೊಂಡು ಅವನ ಎದೆಯೊಳಗೆ ಚುಚ್ಚಿಬಿಡ್ತಾನೆ. ಅವ ಬಿರುನುಡಿ ಆಗಿದ್ದಕ್ಕೆ ಶಿಕ್ಷವನಿಗೆ. ಹೀಗೆ ಈ ಅವನ ಮೇಲೆ ಬಿರುನುಡಿಗಳನ್ನಾಡಿ ಅವನನ್ನು ಕೆರಳಿಸಿದ್ದಕ್ಕೆ ಅವ ಆ ರೀತಿಯಲ್ಲಿ ನಾಶ ಮಾಡ್ತಾನೆ.
ಆಗ ಮನ್ಯು ಸೂಕ್ತವನ್ನು ಪಠಿಸಿ ನರಸಿಂಹಸ್ವಾಮಿಯನ್ನು ಧ್ಯಾನಿಸ್ತಾ ರಕ್ತವಿರತಕ್ಕಂತಹ ಸೋಮರಸವನ್ನು ಆ ಸ್ವಾಮಿಗೆ ಸಮರ್ಪಿಸ್ತಾನೆ. ಭಯಂಕರವಾದ ಸಿಂಹನಾದವನ್ನು ಮಾಡ್ತಾ ರಣರಂಗದಲ್ಲಿ ಎಲ್ಲರೂ ಕೇಳಿಸ್ತಾ ಇತ್ತು ಅದು ಗಟ್ಟಿಯಾಗಿ, ಈ ದುಷ್ಟನ ಸಂಹಾರ ಮಾಡ್ತಾ ಇದ್ದೇನೆ, ಇವನನ್ನು ಬಿಡಿಸ್ಕೊಳ್ತಕ್ಕಂತಹ ಶೂರರು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಅಂತ ಗರ್ಜನೆ ಮಾಡ್ತಾನೆ. ದುಶ್ಯಾಸನ ಎದೆಯನ್ನು ಸೀಳುವ ಕಾಲದಲ್ಲಿ ಅವನ ಎದೆ ಮೇಲೆ ನರ್ತನ ಮಾಡ್ತಾನೆ. ಆಗ ವೀರಾಧಿವೀರ ಅಂತ ಅನಿಸ್ಕೊಂಡಂತಹ ಕರ್ಣ, ದುರ್ಯೋಧನ, ಅಶ್ವತ್ಥಾಮ ಇವರು ಯಾರು ಭೀಮನನ್ನು ಎದುರಿಸಿರಲಿ ಅವನ ಎದುರಿಗೆ ನಿಲ್ಲಕ್ಕಾಗದೆ ಹೆದರ್ಕೊಂಡು ದೂರ ಓಡಿಬಿಡ್ತಾರೆ. ಕರ್ಣನಿಗೆ ಆ ದೃಶ್ಯವನ್ನು ನೋಡಿದ್ದರಿಂದ ಮೈ ಮೇಲೆ ಸ್ಮೃತಿಯೇ ತಪ್ಪಿ ಹೋಗ್ತದೆ. ಕೈಯಲ್ಲಿದ್ದ ಧನಸ್ಸು ಜಾರಿ ಬೀಳ್ತದೆ. ಇನ್ನು ಅಶ್ವತ್ಥಾಮ ಅಂತೂ ಹೆದರಿ ಆ ಭೀಮನ ಉಗ್ರರೂಪವನ್ನು ನೋಡಲಾರದೆ ಕಣ್ಣಿಗೆ ಕಾಣದ ಹಾಗೆ ದೂರ ಹೊರಟು ಹೋಗ್ತಾನೆ. ಸುತ್ತಮುತ್ತ ಇರತಕ್ಕಂತಹ ಸೈನಿಕರೆಲ್ಲ ತಮ್ಮ ಶಸ್ತ್ರಾಸ್ತ್ರನೆಲ್ಲ ಚೆಲ್ಲಿ ಅವರು ಯಾರೂ ನಿಲ್ಲಕ್ಕೆ ಸಾಧ್ಯವಾಗದೆ ದಿಕ್ಕಾಪಾರಾಗಿ ಚದರಿ ಓಡಿಬಿಡ್ತಾರೆ. ಈ ಒಂದು ನಿದರ್ಶನ ಸಾಕು ಭೀಮನ ಸಿಂಹನಾದದ ಪರಿಣಾಮ ಏನು ಅಂತ. ಅಂತಹ ಒಂದು ಶ್ವೇಲಾಕ್ಷೀಣ ಅಟ್ಟಹಾಸಂ ಅಂತ ಒಂದು ಅದ್ಭುತವಾಗಿರತಕ್ಕಂತಹ ಏನು ಸಿಂಹನಾದ ಮಾಡಿದ್ದಾನೆ. ಇದು ಇನ್ನೊಂದು ಕಡೆಯೂ ಕೂಡ ಇಂತಹ ಸಿಂಹನಾದ ಮಾಡಿದ್ದುಂಟು ಅವನು. ಎಲ್ಲಿ ಅಂದರೆ ಈ ಧರ್ಮರಾಜ ಏನು ಮಾಡ್ತಾನೆ, ಭೀಮನಿಗೆ ಹೇಳ್ತಾನೆ, ಕೃಷ್ಣಾರ್ಜುನರ ಸಮಾಚಾರವೇ ಏನು ಗೊತ್ತಾಗಲಿಲ್ಲ, ಭಾಳ ಹೊತ್ತಾಯಿತು, ಏನಾಯಿತು ಅವರಿಗೆ, ನೋಡ್ಕೊಂಡು ಬಾ ಅಂತ ಹೇಳ್ತಾನಂತೆ. ಅದಕ್ಕೆ ಭೀಮ ಅವರು ಕ್ಷೇಮವಾಗಿದ್ದರೆ ನಾನು ಗರ್ಜನೆ ಮಾಡಿ ತಿಳಿಸ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಕೃಷ್ಣಾರ್ಜುನ ನೋಡಿದ ಕೂಡಲೇ ಭೀಮ ಧರ್ಮರಾಜ ಏನೋ ದೂರಿದ್ದಾನವನು ಅವನಿಗೆ ಕೇಳಿಸುವ ಹಾಗೆ ಯುದ್ಧದ ಕೋಲಾಹಲವನ್ನೆಲ್ಲ ಮೀರಿಸತಕ್ಕಂತಹ ಬಲವಾದ ಗರ್ಜನೆ ಮಾಡ್ತಾನೆ. ಅದನ್ನು ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಿನ್ಮೂತ್ರ ಶೋಣಿತ ಮಥೋ ಮೃತಿಮಾಪುರ್ಯಕ್ಕೆ. ಆ ಸಮಯದಲ್ಲಿ ಯುಧಿಷ್ಠಿರನಿಗೆ ತಿಳಿಸ್ಬೇಕಾಗಿದೆ, ಕೃಷ್ಣಾರ್ಜುನರು ಏನೂ ಆಗಿಲ್ಲ, ಅವರು ಚೆನ್ನಾಗಿದ್ದಾರೆ ಅಂತ ತಿಳಿಸ್ಬೇಕಾಗಿದೆ. ಹಾಗೊಂದು ಗರ್ಜನೆ ಮಾಡ್ತಾನೆ. ಯುದ್ಧದ ಕೋಲಾಹಲವು ಅದ್ರ ಮುಂದೆ ಏನೂ ಅಲ್ಲ. ಆ ಗರ್ಜನೆಯನ್ನು ಕೇಳಿದೆ, ಆ ಒಂದು ಸಿಂಹನಾದ ಮಾಡಿದಾಗ ಅದರ ಒಂದು ಧ್ವನಿಯಿಂದ ಕೆಲವರು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡ್ರಂತೆ, ಕೆಲವರು ರಕ್ತ ಕಾರ್ಕೊಂಡ್ರಂತೆ, ಕೆಲವರು ಸತ್ಯ ಹೋದ್ರು ಅವನು ಭೀಮನಾದ ಕೇಳಿ. ಅಂಥದ್ದು ಕ್ಷೇಲಾಕ್ಷಿ ಅಟ್ಟಹಾಸಂ, ಅಂಥ ಒಂದು ಅಟ್ಟಹಾಸವನದ್ದು. ಅವ ಪುನಃ ಸಿಂಹನಾದ ಮಾಡಿದ್ದನ್ನು ಕೇಳಿದ ಕೂಡಲೇ ಆನೆಗಳು, ಕುದುರೆಗಳು, ಸೈನಿಕರು ಎಲ್ಲ ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡುವಂತೆ. ಅಷ್ಟು ಭಯ. ಕೆಲವರು ಭಯಗ್ರಸ್ತರಾಗಿ ರಕ್ತ ಕಾರಿಕೊಂಡ್ರು, ಕೆಲವರು ಸತ್ಯ ಹೋದರು. ಇವೆರಡು ದೃಷ್ಟಾಂತ ಸಾಕು ಭೀಮನ ಸಿಂಹನಾದ ಎಂಥದ್ದು ಅಂತ. ಅದಕ್ಕೋಸ್ಕರವಾಗಿ ತಿರುಗಮಠದಾಚಾರ್ಯರು ಕ್ಷೇಲಾಕ್ಷೀಣ ಅಟ್ಟಹಾಸಂ ಎಂಬ ಪದದಿಂದ ಇಷ್ಟು ವಿಚಾರವನ್ನು ಅನುಸಂಧಾನ ಮಾಡಿಕೊಳ್ಳುವ ಹಾಗೆ ತಿಳಿಸ್ತಾ ಇದ್ದಾರೆ. ಅಂಥದ್ದು ಭೀಮನ ಒಂದು ಸಿಂಹನಾದ. ಅವನ ಯುದ್ಧದ ವೈಖರಿ ಅಂತೂ ಈಗಾಗಲೇ ನೋಡಿದ್ದೀವಲ್ಲ. ಯುದ್ಧ ನಡೆದ 18 ದಿನಗಳಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ, ಶಲ್ಯ, ದುರ್ಯೋಧನ, ಅರ್ಜುನ, ಅಭಿಮನ್ಯು ಇಂತಹ ಮಹಾರಥಿಕರು ಈ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಯುದ್ಧದ ರೀತಿಯೇ ಒಂದು ರೀತಿ, ಆದರೆ ಭೀಮನ ಯುದ್ಧದ ವೈಖರಿ ಇನ್ನೊಂದು ರೀತಿ. ಭೀಮನನ್ನು ಎದುರಿಸ್ತಕ್ಕಂತಹ ದೊಡ್ಡ ದೊಡ್ಡ ಮಹಾರಥಿಕರು ಸಹ ಬದುಕಿದರೆ ಸಾಕು ಅಂತ, ಸಾಕಪ್ಪ ಇವನು ಸಹವಾಸ ಅಂತ ಅವರು ಯುದ್ಧದಿಂದ ಪಲಾಯನ ಮಾಡಿದ್ದಾರೆ ಹೊರತು ಯಾರೂ ಅವನನ್ನು ಎದುರಿಸಿ ನಿಂತವರಲ್ಲ. ಅಂಥದ್ದು ಭೀಮನ ವೈಖರಿ. ಅವನನ್ನು ಎದುರಿಸಿದಂತಹ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಅಶ್ವತ್ಥಾಮ, ಶಕುನಿ, ದುರ್ಯೋಧನ ಎಲ್ಲರೂ ಅವನ ಕೈಗೆ ಸಿಕ್ಕಿ ಏನು ಆ ಒಂದು ಅನುಭವಿಸಿದರು, ಪಾಡುಪಟ್ಟರು, ಅದನ್ನು ವರ್ಣನೆ ಮಾಡಲಿಕ್ಕಾಗಲ್ಲ. ನಾಲ್ಕನೇ ದಿನ ಯುದ್ಧ. 4ನೇ ಯುದ್ಧದಲ್ಲಿ
ಭೀಷ್ಮಾಚಾರ್ಯರು ವ್ಯೂಹ ರಚನೆ ಮಾಡಿದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲ. ಅವರ ರಕ್ಷಣೆಗೋಸ್ಕರ ಸುತ್ತ ನಿಂತ್ಕೊಂಡಿದ್ದಾನೆ ದ್ರೋಣ, ದುರ್ಯೋಧನ, ಬಾಲ್ಹಿಕ, ಜಯದ್ರಥ ಮೊದಲಾದವರು. ಸುತ್ತಮುತ್ತ ಯುದ್ಧದ ತುಮುಲ. ಭೀಮ ಬೇಸತ್ತಿದ್ದಾನೆ, ಮುನ್ನುಗ್ಗಿದ ಭೀಷ್ಮದ್ರೋಣರನ್ನು ಎದುರಿಸಿ ಅವರ ಸಾರಥಿಗಳನ್ನು, ಕುದುರೆಗಳನ್ನು ಈಡಾಡಿ ಅವರಿಬ್ಬರನ್ನ ಕ್ಷಣ ಮಾತ್ರದಲ್ಲಿ ವಿರತರನ್ನಾಗಿ ಮಾಡಿಬಿಟ್ಟ. ಅದನ್ನು ನೋಡಿ ದುರ್ಯೋಧನ ತನ್ನ 25 ಮಂದಿ ತಮ್ಮಂದಿರನ್ನು ಕೂಡಿಕೊಂಡು ಬರ್ತಾನೆ ಭೀಮನ ಮೇಲೆ ಬಾಣಪ್ರಯೋಗ ಮಾಡಲಿಕ್ಕೆ. ಅದನ್ನು ನೋಡಿ ಭೀಮನಿಗೆ ಖುಷಿ ಆಯಿತು. ಬಹಳ ದಿನದಿಂದ ಕಾಯ್ತಾ ಇದ್ದೆ, ಬಾ ಅಂಥೇಳಿ. ಮನೋರಥ ದ್ರುಮೋಸ್ಮಾಕಂ ಬಹುವಾರ್ಷಿಕ ಅಂತ ಬರುತ್ತೆ ಮಹಾಭಾರತದಲ್ಲಿ. ಬಹಳ ದಿನಗಳಿಂದ ಕಾಯ್ತಾ ಇದ್ದೆ, ನನ್ನ ಮನೋರಥ ದ್ರುಮ, ನನ್ನ ಮನೋರಥವೆಂಬ ವೃಕ್ಷ ಇವತ್ತು ಬೆಳೆದು ದೊಡ್ಡದಾಗಿದೆ, ಬಹಳ ವರ್ಷದ ಮೇಲೆ ನನಗೆ ಅವಕಾಶ ಸಿಗ್ತಾ ಇದೆ ಅಂತೇಳಿ ಆ 25 ಮಂದಿ ತಮ್ಮಂದಿರನ್ನ ಭೀಷ್ಮದ್ರೋಣ ನೋಡ್ತಾ ಇರುವಾಗಲೇ ಅವನ್ನೆಲ್ಲ ಯಮಪಟ್ಟಣಕ್ಕೆ ಅಟ್ಟಿಬಿಡ್ತಾನೆ ಭೀಮಸೇನ. ಇದು 4ನೇ ದಿನದ ಯುದ್ಧದಲ್ಲಿ ಆದದ್ದು. ಇನ್ನು 14ನೇ ದಿನದ ಯುದ್ಧದಲ್ಲಿ ದುಶ್ಯಾಸನ, ಸುಷೇಣ, ದೀರ್ಘನೇತ್ರ, ವಿಂದಾನುವಿಂದ ಇವರೆಲ್ಲ ಧೃತರಾಷ್ಟ್ರ ಮಕ್ಕಳನ್ನು ಒಟ್ಟುಗೂಡಿಸಿ ಭೀಮನನ್ನು ಎದುರಿಸಲಿಕ್ಕೆ ಕಳಿಸ್ತಾನೆ. ಭೀಮ ಅವರನ್ನೆಲ್ಲ ಕೊಂದು ಹಾಕ್ತಾ ಇದ್ದರೆ ದ್ರೋಣಾಚಾರ್ಯರು ಭೀಮನನ್ನು ಅಡ್ಡಗಟ್ತಾರೆ. ಆಗ ಭೀಮ ತನ್ನ ಗದಾಪ್ರಹಾರದಿಂದ ದ್ರೋಣನ ರಥವನ್ನು, ಸಾರಥಿಯನ್ನು, ಕುದುರೆಗಳನ್ನು ಎಲ್ಲವನ್ನು ಕೂಡ ಒಂದೇ ಪೆಟ್ಟಿಗೆ ಧ್ವಂಸ ಮಾಡಿಬಿಡ್ತಾನೆ. ದ್ರೋಣ ರಥದಿಂದ ಹಾರಿ ಬೇರೆ ರಥ ಏರಿಕೊಂಡು ಭೀಮನ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾನೆ. ಆ ಬಾಣಗಳಿಗೆ ಭೀಮ ತಲೆಯೊಡ್ಡಿ ದ್ರೋಣನ ಆ ರಥವನ್ನು ಕೈಯಲ್ಲಿ ಎತ್ತಿಬಿಡ್ತಾನೆ. ಮೇಲಕ್ಕೆ ಎತ್ತಿಬಿಡ್ತಾನೆ ರಥವನ್ನು. ದ್ರೋಣದ ರಥವನ್ನು ಹಾಗೆ ಕೈಯಿಂದ ಎತ್ತಿ ಎಸೆಬಿಡ್ತಾನೆ. ಕೆಳಗೆ ಬಿದ್ದ ಕೂಡಲೇ ಆ ರಥ ನುಚ್ಚು ನೂರಾಗಿ ಹೋಗುತ್ತೆ. ಎಸೆದ ವೇಗಕ್ಕೆ ಸಾರಥಿಯೂ ಸತ್ತು ಹೋಗ್ತಾನೆ, ಕುದುರೆ ಸತ್ತು ಹೋಗ್ತಾವೆ. ರಥವೇ ಇಲ್ಲ ದ್ರೋಣಾಚಾರ್ಯರಿಗೆ. ಹೇಳ್ತಾನೆ ಭೀಮ, ಹೇ ದ್ರೋಣ, ನಾನು ನಿನ್ನನ್ನು ಈ ಕ್ಷಣದಲ್ಲಿ ಇಲ್ಲೇ ಕೊಂದು ಬಿಡಬಲ್ಲೆ, ಆದರೆ ನೀವು ನನಗೆ ವಿದ್ಯಾಗುರು ಎಂಬ ಗೌರವದಿಂದ ಜೀವ ಸಹಿತ ಬಿಟ್ಟಿದ್ದೇನೆ ಅಂತ ದ್ರೋಣನಿಗೆ ಹೇಳ್ತಾನೆ. ದ್ರೋಣಾಚಾರ್ಯರು ತಲೆ ತಗ್ಗಿಸಿ ನಿಂತ್ಕೊಳ್ತಾರೆ. ಇದು ದ್ರೋಣಪುರದಲ್ಲಿ ಬರ್ತದೆ. ಇಂಥದ್ದು ಇನ್ನೊಂದು ಘಟನೆ. ಭೀಮ ಕೌರವರ ಸೈನ್ಯವನ್ನು ಬಾಣಗಳಿಂದ ಭೇದಿಸ್ತಾ ಮುನ್ನುಗ್ಗಿ ಹೋಗ್ತಿರ್ತಾನೆ. ಇವರೆಲ್ಲ ಮುತ್ಕೊಳ್ತಾರೆ. ದುಶಾಸನ, ದುರ್ವಿಷಃ, ದುಸ್ಸಹ, ದುರ್ಯೋಧನ ತಮ್ಮಂದಿರವರೆಲ್ಲ ಭೀಮನನ್ನು ಮುತ್ತಿ ಸುತ್ತಲೂ ಅವನ ಮೇಲೆ ಬಾಣಪ್ರಯೋಗ ಮಾಡ್ತಾರೆ. ಭೀಮ ದುಶ್ಯಾಸನೊಬ್ಬನ್ನು ಬಿಡ್ತಾನೆ, ಉಳಿದವ್ರನ್ನೆಲ್ಲ ಗದೆಯಿಂದ ನಾಶ ಮಾಡಿಬಿಡ್ತಾನೆ. ಅಷ್ಟರೊಳಗೆ ದ್ರೋಣಾಚಾರ್ಯ ಬರ್ತಾರೆ, ರಥಾರೂಢರಾಗಿ ಬರ್ತಾರೆ. ಭೀಮನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ. ಭೀಮ ಆ ದ್ರೋಣರ ಅಸ್ತ್ರನೆಲ್ಲ ತುಂಡು ಮಾಡ್ತಾ ದ್ರೋಣರ ಮೇಲೆ ಅಸ್ತ್ರವೃಷ್ಟಿಯನ್ನು ಮಾಡ್ತಾನೆ. ದ್ರೋಣಾಚಾರ್ಯರು ಭೀಮನ ಬಾಣಗಳ ಹೊಡೆತಕ್ಕೆ ತಡಿಲಾರದೆ ಮೂರ್ಛಿತರಾಗಿ ಬಿದ್ದುಬಿಡ್ತಾರೆ. ಅವರ ಸಹಾಯಕ್ಕೆ ಕೃಪ ಬರ್ತಾನೆ, ಅಶ್ವತ್ಥಾಮ ಬರ್ತಾನೆ, ಕೃತವರ್ಮ ಬರ್ತಾನೆ. ಅವರೆಲ್ಲರನ್ನ ಭೀಮ ಕ್ಷಣ ಮಾತ್ರದಲ್ಲಿ ವಿರಥರನ್ನಾಗಿ ಮಾಡಿ ಮತ್ತೊಮ್ಮೆ ಸಿಂಹನಾದ ಮಾಡ್ತಾನೆ. ಇವೆಲ್ಲ ಭೀಮನ ಒಂದು ಯುದ್ಧದ ವೈಖರಿ. ಮುಂದೆ ಶಲ್ಯನೊಡನೆ ಯುದ್ಧ ಮಾಡ್ತಕ್ಕಂತಹ ಪ್ರಸಂಗ ಬರ್ತದೆ. 18ನೇ ದಿವಸ ಹಗಲು ಯುದ್ಧ ನಡೀತಾ ಇದೆ. ಶಲ್ಯ ಈ ಭೀಷ್ಮ, ದ್ರೋಣ, ಕರ್ಣ ಈ 3 ಸೇನಾ ನಾಯಕರು ಈಗ ಅವರೆಲ್ಲ ನಿವೃತ್ತರಾಗಿಬಿಟ್ಟಿದ್ದಾರೆ. ಅವರಲ್ಲಿ ಉತ್ಸಾಹವೇ ಇಲ್ಲ. ಈಗ ಸೈನ್ಯಕ್ಕೆ ಹುರುಪು ಹುಟ್ಟಿಸಬೇಕು ಅಂತೇಳಿ ಹುಂಕಾರ ಮಾಡ್ತಾ ಪಾಂಡವರ ಸೈನ್ಯದ ಮೇಲೆ ಬಾಣದ ಮಳೆಗರಿತಾ ಬರ್ತಾನೆ ಶಲ್ಯ. ಇವರೆಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಯುದ್ಧ ಮಾಡಿ ಸಾಕಾಗಿದೆ. ಹಾಗಾಗಿ
ಅವರ ಒಂದು ಕುಗ್ಗಿದ ಉತ್ಸಾಹವನ್ನು ಮತ್ತೆ ಹುರುಪುಟಿಸಲಿಕ್ಕೋಸ್ಕರವಾಗಿ ಹುಂಕಾರ ಮಾಡ್ತಾ ನುಗ್ಗಿ ಬರ್ತಾನೆ ಶಲ್ಯ. ಭೀಮ ಅವನ ಮೇಲೆ 7 ಬಾಣ ಬಿಡ್ತಾನೆ. ಆ 7 ಬಾಣನ ಬಿಟ್ಟರೂ ಕೂಡ ಹೇಗೋ ನಿವಾರಿಸಿಕೊಂಡು ಧರ್ಮರಾಯನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅವನನ್ನು ತಲ್ಲಣಗೊಳಿಸ್ತಾನೆ. ಆಗ ಧರ್ಮರಾಜನ ಸಹಾಯಕ್ಕೆ ಭೀಮ ಗದೆಯನ್ನು ತಿರುಗಿಸ್ತಾ ಶಲ್ಯನ ಮೇಲೆ ಧಾವಿಸಿ ಬರ್ತಾನೆ. ಶಲ್ಯನು ಕೂಡ ಗದಾಯುದ್ಧ ನಿಪುಣ. ಅವರಿಬ್ಬರಿಗೂ ಗದಾಯುದ್ಧ ಆಗತ್ತೆ. ಪರಸ್ಪರ ಗದಾಯುದ್ಧ ನಡೆಯುತ್ತೆ. ಇಬ್ಬರೂ ಗದಾಯುದ್ಧ ವಿಶಾರದರೆ, ಇಬ್ಬರೂ ಅಜೇಯರು. ಮಹಾಪರಾಕ್ರಮ ಶಲ್ಯ. ಈ ದುರ್ಯೋಧನ ಹೇಳ್ತಾನೆ, ಭೀಷ್ಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯಮಾನ್. 4 ಜನ ಮಹಾಪ್ರತಾಪಶಾಲಿಗಳು ಅಂತ. ಭೀಮ, ಬಲಭದ್ರ, ಶಲ್ಯರಾಜ ಮತ್ತು ಕೀಚಕ ಅಂತ 4 ಜನ. ಪಂಚಮಂ ನಾನು ಶುಶ್ರಮಃ ಅಂತ ಹೇಳ್ತಾನೆ. ಅಂಥವನು ಶಲ್ಯ, ಮಹಾಪರಾಕ್ರಮಿ ಅವನು. ಅವನ ಪರಾಕ್ರಮ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿಲ್ಲ. ಅವ ಸಾರಥಿ ಆಗಬೇಕಾಯಿತು. ಅಂತೂ ಅವನಿಗೂ ಭೀಮನಿಗೂ ಗದಾಯುದ್ಧ ಆಗತ್ತೆ. ಯಾರೂ ಹಿಮ್ಮೆಟ್ತಾ ಇಲ್ಲ ಇಬ್ಬರಲ್ಲಿ. ಉಭವು ಅಜೇಯವೂ ಗದಿನವು ಅನುತ್ತಮವು ಅತುಲ್ಯವೀರ್ಯವು ಬಲಿನವು ಬಲಿಯಸಾಂ ವಿಚೇರತು ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತೌ ಅಭಿವರ್ಧಮಾನವು ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಅವರಿಬ್ಬರು ಅತ್ಯಂತ ಶ್ರೇಷ್ಠ, ಅನುತ್ತಮವು ಅತ್ಯಂತ ಶ್ರೇಷ್ಠ ಆಗಿರ್ತಕ್ಕಂಥವರು. ಅತುಲ್ಯವು ಅವರಿಗೆ ಎದುರಿಲ್ಲ. ಅಂತಹ ಬಲಿಯಸಾಂ ಬಲಿನವು ಅತ್ಯಂತ ಬಲಿಷ್ಠರಿಗಿಂತಲೂ ಬಲಿಷ್ಠರು. ಅವರಿಬ್ಬರು ಹೊಡೆದಾಡ್ತಾ ಇದ್ದರೆ ನೋಡುವವರಿಗೆ ಆಶ್ಚರ್ಯ ಪಡಬೇಕು. ಆ ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂಥವರು. ಹಾಗೆ ಹೋರಾಡ್ತಾ ಇರುವಾಗ ಭೀಮನ ಒಂದು ಗದಾಪ್ರಹಾರದಿಂದ ಶಲ್ಯ ಅವನು ವಿಚೇತನಃ ಗದಾಭಿಘಾತೇರ ವೃಕೋತರಸ್ಯ ವಿಚೇತನಃ ಪ್ರಾಪ ತದತ್ರ ಮದ್ರರಾಟ್. ಅವನ ಗದಾಭಿಘಾತದಿಂದ ಗದಾಪ್ರಹಾರದಿಂದ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಆಗ ಅವನ ರಕ್ಷಣೆಗೆ ಓಡಿ ಬರ್ತಾರೆ ಕೃಪಾಚಾರ್ಯರು. ಓಡಿ ಬರ್ತಾರೆ, ಅವನನ್ನು ಆಚೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಶಲ್ಯ ಪರ್ವದಲ್ಲಿ ಬರ್ತಕ್ಕಂತಹ ಕಥೆ. ಹೀಗೆ ಇದೆಲ್ಲ ಒಂದು ಅದ್ಭುತವಾಗಿರತಕ್ಕಂತಹ ಯುದ್ಧ. ಅವನ ಪರಾಕ್ರಮ ಅಂಥದ್ದು ಭೀಮನದ್ದು. ದ್ರೋಣಾಚಾರ್ಯರು ವ್ಯೂಹ ರಚನೆ ಮಾಡಿ ಯುದ್ಧ ಆರಂಭಿಸಿದಾಗ ಭೀಮ ದ್ರೋಣರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಭೀಮ ಆ ದ್ರೋಣರ ರಕ್ಷಣೆಗೋಸ್ಕರವಾಗಿ ಕೌರವರು ಹಿಂಡು ಆನೆಗಳನ್ನು ಬಿಡ್ತಾರಂತೆ ಭೀಮನ ಕಡೆಗೆ. ಆಗ ಭೀಮ ಗದೆಯನ್ನು ಎತ್ತುಕೊಂಡು ಸಿಂಹನಾದ ಮಾಡಿದರೆ ಆ ಆನೆಗಳೆಲ್ಲ ಸಿಂಹನಾದಕ್ಕೆ ಮತ್ತು ಅವನ ಗದಾಪ್ರಹಾರಕ್ಕೆ ತಲ್ಲಡಿಸಿ ಹೋಗಿಬಿಡ್ತಾವಂತೆ ಆ ಆನೆಗಳು. ಆ ಒಂದು ಪ್ರಸಂಗವೂ ಕೂಡ ಬರುತ್ತೆ. ಹೀಗೆ ಅವನ ಸಿಂಹನಾದ, ಅವನ ಯುದ್ಧದ ವೈಖರಿ ಅದೆಲ್ಲವನ್ನು ಕೂಡ ಇಲ್ಲಿ ನಮಗೆ ನೆನಪಿಸ್ತಾರೆ. ಮುಂದೆ 16ನೇ ದಿನ ಯುದ್ಧದಲ್ಲಿ ಈ ಕೌರವ ಸೇನೆಗೆ ಒಂದು ಹುಮ್ಮಸ್ಸು ಬರಬೇಕು ಅಂತ ಅಶ್ವತ್ಥಾಮ ಪಾಂಡವರು ಸೈನ್ಯವನ್ನು ನಾಶ ಮಾಡ್ತಾ ಬರ್ತಾನೆ. ಆಗ ಭೀಮನನ್ನು ಎದುರಿಸ್ತಾನೆ. ಅವರಿಬ್ಬರ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತೆ, ಭೀಮನಿಗೂ ಅಶ್ವತ್ಥಾಮನಿಗೂ. ನೇದೃಗ್ ದಿಷ್ಟಪೂರಂ ಸುಯುದ್ಧಂ ಅಂತ ವರ್ಣನೆ ಮಾಡ್ತಾರೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯುದ್ಧವನ್ನು ನಾವು ಹಿಂದೆ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ. ಇಬ್ಬರೂ ದೇವಾಂಸಂಭೂತರು. ಭೀಮ ಅವನು ವಾಯುಕುಮಾರ, ಭೀಮ ಸಾಕ್ಷಾತ್ ವಾಯುದೇವರು. ಅಶ್ವತ್ಥಾಮ ರುದ್ರನ ಅವತಾರ. ಇಬ್ಬರೂ ಮಹಾಬಲಿಷ್ಠರು, ಅಪ್ರತಿಮ ಶೂರಾಗ್ರಣಿಗಳು. ಇಬ್ಬರು ಬಾಣದ ಮಳೆಗಡಿತಾ ಇದ್ದರೆ ಆಕಾಶವೆಲ್ಲ ಬಾಣಗಳಿಂದ ಮುಚ್ಚಿ ಹೋಗಿ ಕಗ್ಗತ್ತಲಾಗ್ಬಿಡುತ್ತಂತೆ. ಅವರಿಬ್ಬರ ಬಾಣಗಳ ಸಂಘರ್ಷವಾದಾಗ ಬೆಂಕಿ ಕಿಡಿಕಾರತ ಎರಡೂ ಸೈನ್ಯಗಳನ್ನು ಸುಟ್ಟು ಹಾಕ್ಲಿಕ್ಕೆ ಶುರು ಮಾಡಿತು. ಇಬ್ಬರು ಯೋಧರು ಪರಸ್ಪರ ಕಣ್ಣು ಕೆಂಪು ಮಾಡಿಕೊಂಡ್ರು, ಪರಸ್ಪರ ಧ್ವಜಗಳನ್ನು ಕತ್ತರಿಸಿ ಹಾಕಿದರು, ಸಾರಥಿಗಳನ್ನು ಕುದುರೆಗಳನ್ನು ಸಂಹಾರ ಮಾಡಿದರು. ಕಡೆಗೆ ಇಬ್ಬರು ಒಬ್ಬರ ಮೇಲೆ ಪ್ರಬಲಾಸ್ತ್ರಗಳನ್ನು ಪ್ರಯೋಗ ಮಾಡಿದರು.
ಅಶ್ವತ್ಥಾಮನ ಬಾಣದಿಂದ ಭೀಮ ಸ್ವಲ್ಪ ವಿಚಲಿತನಾಗಿದ, ಮತ್ತು ಚೇತರಿಸಿಕೊಂಡ. ಮತ್ತೆ ಭೀಮ ಪ್ರಯೋಗ ಮಾಡಿದಂತಹ ಬಾಣದಿಂದ ಅಶ್ವತ್ಥಾಮ ಮೂರ್ಛಿತನಾಗಿ ಬಿಡ್ತಾನೆ. ಕೊನೆಗೆ ಸಾರಥಿ ಅವನನ್ನು ಎತ್ತಿಕೊಂಡು ಯುದ್ಧದಿಂದ ಆಚೆಗೆ ಹೋಗ್ತಾನೆ. ಇದು ಅಶ್ವತ್ಥಾಮನೊಂದಿಗೆ ಮಾಡಿದಂತಹ ಯುದ್ಧ, ಭೀಮ ಮಾಡಿದಂತಹ ಯುದ್ಧ. ಇನ್ನು 17ನೇ ದಿವಸ ಈ ಕರ್ಣ ದುರ್ಯೋಧನಾದಿಗಳ ಸೇರಿಕೊಂಡು ಧರ್ಮರಾಜನನ್ನು ಪರಾಭವಗೊಳಿಸಬೇಕು ಅಂತ ಅವನನ್ನು ಸೋಲಿಸ್ತಾ ನಿಷ್ಠುರವಾಗಿ ಹೇಳ್ತಾ ಅವನನ್ನು ನಿಂದಿಸ್ತಾರೆ. ಆಗ ಭೀಮ ಅಲ್ಲಿಗೆ ಬರ್ತಾನೆ. ಬಂದವನೇ ದುರ್ಯೋಧನನ್ನು ಗುರುತಿಸ್ತಾನೆ. ಧರ್ಮರಾಜನಿಗೆ ಆದಂತಹ ತೊಂದರೆಗೆಲ್ಲ ಅವನೇ ಮುಖ್ಯ ಕಾರಣ ಅಂತ ಹೇಳಿ ಅವನ ಮೇಲೆ ಹೋಗಿ ಕ್ಷಣ ಮಾತ್ರದಲ್ಲಿ ಅವನನ್ನು ವಿರಥನನ್ನಾಗಿ ಮಾಡಿ ಅವನ ಧನಸ್ಸನ್ನು ಕತ್ತರಿಸಿ ಬಿಡ್ತಾನೆ. ಆಗ ದುರ್ಯೋಧನ ದಿಕ್ಕು ತೋರದೆ ಕಕ್ಕಾಬಿಕ್ಕಿಯಾಗಿ ನಿಂತ್ಕೊಳ್ತಾನೆ. ಆಗ ದುರ್ಯೋಧನ ರಕ್ಷಣೆಗೆ ಕರ್ಣ ಬರ್ತಾನೆ. ಆಗ ಭೀಮನಿಗೆ ಹಿಂದೆ ಆಡಿದ ಮಾತುಗಳು ನೆನಪಾಗ್ತವೆ. ಹಿಂದೆ ನಿಷ್ಠವಾದ ಮಾತನಾಡಿರ್ತಾನವನು ಯುಧಿಷ್ಠಿರ ಮುಂದೆ. ಎಲ್ಲಪ್ಪ ನಿನ್ನ ಕೃಷ್ಣ ಇದ್ರ ಕರಿ, ಅವನನ್ನು ಎಲ್ಲಿದ್ದಾನೆ ಅವನು, ಈಗ ಏನು ಮಾಡ್ತೀಯ ಅಂತ ಕೃಷ್ಣನ ಕಠೋರವಾಗಿ ನಿಂದಿಸಿರ್ತಾನೆ ಕರ್ಣ. ಆಗ ಅವನಿಗೆ ಸಿಟ್ಟು ಬಂದು ಕರ್ಣನ ಸುಟ್ಟು ಬಿಡುವ ಹಾಗೆ ನೋಡ್ತಾನೆ. ಆ ಒಂದು ಕೋಪದ ಒಂದು ರಭಸಕ್ಕೆ ಇಡೀ ಭೂಮಿಯೇ ಗದಗದ ನಡುಗ್ತದಂತೆ. ಆಗ ಕೌರವ ಸೈನ್ಯ ಹೇಳದೆ ಪರಾರಿಯಾಗತ್ತೆ. ಹೀಗೆ ಯಾವ ದಿವಸದ ಯುದ್ಧಗಳನ್ನು ನೋಡ್ತಾ ಹೋದರೂ ಕೂಡ ಭೀಮನ ಪರಾಕ್ರಮ ಅತ್ಯದ್ಭುತವಾಗಿ ನಮಗೆ ಕಾಣುತ್ತೆ. ಕರ್ಣ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಭೀಮ ಅವನ್ನೆಲ್ಲ ಖಂಡನೆ ಮಾಡ್ತಾನೆ. ಒಂದೊಂದು ಬಾಣವು ವಜ್ರ ಸದೃಶವಾಗಿರ್ತಕ್ಕಂತಹ ಬಾಣ. ಅದರ ಒಂದೊಂದು ಏಟು ಬಿದ್ದಾಗ ಕರ್ಣ ರಥದಿಂದ ಕುಸಿದು ಹೋಗ್ತಾನೆ. ಕೊನೆಗೆ ಅವನೊಂದಿಗೆ ಕಾಲ್ನಡಿಗೆಯಿಂದ ಅವನ ಬಳಿಗೆ ಬಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು, ಈ ನೀಚ ನನ್ನ ಸ್ವಾಮಿಯನ್ನು ಕೃಷ್ಣ ನಿಂದಿಸಿದ್ದಾನೆ, ಇವನ ನಾಳಿಗೆಯನ್ನು ಸೀಳು ಬಿಡ್ತೇನೆ ಅಂತ ಆ ಕರ್ಣ ಬಿದ್ದ ಸ್ಥಳಕ್ಕೆ ಬರ್ತಾನೆ. ಆದರೆ ಹಾಗೆ ಮಾಡೋದಿಲ್ಲ ಭೀಮ, ಆ ಕೆಲಸ ಮಾಡೋದಿಲ್ಲ. ಅಷ್ಟೊತ್ತಿಗೆ ಶಲ್ಯ ಬರ್ತಾನೆ. ಶಲ್ಯ ಅವನ ಸಾರಥಿ ಅಲ್ಲ, ಕರ್ಣನ ಸಾರಥಿ. ಅವ ಬರ್ತಾನೆ. ನಿನಗೇನು ಕರ್ಣನಾಲ್ಗೆ ಸೀಳುವುದೇನು ಕಷ್ಟ ಅಲ್ಲ, ನೀನು ತುಂಬ ಸಮರ್ಥ ನೀನು. ಆದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಆ ಪ್ರತಿಜ್ಞೆಯನ್ನು ಕಾಪಾಡೋದು ನಿನ್ನ ಧರ್ಮ ಅಲ್ವಾ, ಕರ್ಣನ ಹಾಗೆ ಬಿಟ್ಬಿಡುವು ಅಂತ ಅನುನಯದಿಂದ ಒಪ್ಪಿಸಿ ಕೇಳ್ಕೊಡ್ತಾನೆ. ಆಗ ಭೀಮ ಹೌದಲ್ವಾ ಅಂತ ಬಿಟ್ಬಿಡ್ತಾನೆ. ಕರ್ಣ ಹೌಹಾರ್ತಾನೆ. ಕೊನೆಗೆ ಶಲ್ಯ ಕರ್ಣನ ಎತ್ತಿಕೊಂಡು ಭೀಮನ ಎದುರು ತಪ್ಪಿಸಿ ದೂರ ಕರ್ಕೊಂಡು ಹೋಗ್ಬಿಡ್ತಾನೆ. ಹೀಗೆ ಕರ್ಣನಿಗೆ ಭೀಮನ ಹೆಸರು ಹೇಳಿ ಸಾಕು ಮೈ ನಡುಗ್ತಾ ಇತ್ತಂತೆ. ಒಂದು ಸಲ ದುರ್ಯೋಧನ ಕರ್ಣನ ಹೇಳ್ತಾನೆ, ಹೇಗಾದರೂ ಮಾಡಿ ಭೀಮನನ್ನು ಕೊಂದುಬಿಡು ಅಂತ. ಅದಕ್ಕೆ ಕರ್ಣ ನೈಷಃ ಶಕ್ಯೋ ಹಿ ಚೇತುಂ ದೇವೈಃ ಸವಾಸವೈಃ ದೈವಾ ಜೀವಾಮ್ಯಹಂ ರಾಜನ್ ಯುದ್ಧಂಸ್ತೆ ನಾತಿಪೀಡಿತಃ. ಹೇಳ್ತಾನವನು, ದೇವೇಂದ್ರ ಸಹಿತರಾದ ದೇವತೆಗಳಿಂದಲೇ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಸಕಲ ದೇವತಾಗಣ ಸಮೇತನಾಗಿ ದೇವೇಂದ್ರ ಬಂದರೂ ಕೂಡ ಭೀಮನನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನಿಂದ ಏನಾದೀತು? ಒಂದು ಸಾರಿ ನಾನು ಇವನೊಡನೆ ಯುದ್ಧ ಮಾಡಲಿಕ್ಕೆ ಹೋಗಿ ಏನೋ ಅದೃಷ್ಟವಶಾತ್ ಉಳ್ಕೊಂಡಿದ್ದೇನೆ. ಆದ್ದರಿಂದ ಅವನ ಸಹವಾಸಕ್ಕೆ ನಾನು ಹೋಗೋದಿಲ್ಲ ಅಂತಾನೆ. ಇನ್ನು ಭೀಮನ ಕೈಗೆ ಸಿಕ್ಕಿದ್ದ ಶಕುನಿ, ಅದು ಒಂದು ವಿಚಾರ ಇದೆ.
ಹೀಗೆ ಇಡೀ ಮಹಾಭಾರತ ಯುದ್ಧವನ್ನು ನೋಡ್ತಾ ಹೋದರೆ ಈ ಭೀಮನ ಸಾಹಸ, ಉತ್ಸಾಹ, ಬಲ, ಅವನ ಪರಾಕ್ರಮ, ಶಸ್ತ್ರಾಸ್ತ್ರಗಳ ಪ್ರೌಢಿಮೆ ಎಲ್ಲವೂ ಕೂಡ ಎಂತಹ ಅಸದೃಶ ಎಂಬುದನ್ನು ಯಾರಿಗೂ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟಾದರೂ ಭೀಮ ತನ್ನ ಪೌರುಷದ ಬಗ್ಗೆ ಆಗಲಿ, ತನ್ನ ಬಲದ ಬಗ್ಗೆ ಆಗಲಿ, ಅವನು ಎಳ್ಳಷ್ಟು ಗರ್ವವನ್ನಾಗಲಿ ಅಹಂಕಾರವನ್ನಾಗಲಿ ಹೊಂದಿಲ್ಲ. ತನ್ನ ಶಕ್ತಿಯೆಲ್ಲ ಈ ಪರಮಾತ್ಮನದ್ದೇ, ಈ ಅದ್ಭುತ ಕಾರ್ಯಗಳೆಲ್ಲ ಆ ಭಗವಂತನ ಸೇವೆ ಅಂತ ತಿಳಿದದ್ದು ಇದು ಭೀಮನ ಮತ್ತೊಂದು ವಿಶೇಷ. ಅದಕ್ಕೋಸ್ಕರ ವಾಯುಸ್ತುತಿಯಲ್ಲಿ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತ ಅಂತ ಹೇಳಿತು. ಇಷ್ಟೆಲ್ಲ ಮಾಡಿದರೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡಿದ್ದು ನಂದೇನಿಲ್ಲ ಅಂತ. ಅರ್ಜುನನಿಗೆ ಅಂಥ ಬಲ ಇಲ್ಲೇ ಇಲ್ಲ. ಭೀಮನ ಬಲವಾಗಲಿ ಸಾಹಸವಾಗಲಿ 100% ಇಲ್ಲ. ಆದರೂ ಅಹಂಕಾರ ಬೇಕಾದಷ್ಟಿತ್ತು ಅವನಿಗೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ನಮಗೆ ಮಹಾಭಾರತದಲ್ಲಿ ಸಿಗ್ತವೆ. ಆದರೆ ಭೀಮನ ಬಲ ಅಪರಿಮಿತವಾಗಿದ್ದರೂ ಕೂಡ ಅದನ್ನು ತಾನು ಅತ್ಯಲ್ಪ ಅಂತ ತಿಳ್ಕೊಂಡಿದ್ದ. ಯಾಕೆಂದರೆ ಶ್ರೀಕೃಷ್ಣ ತಾನೇ ಮೆಚ್ಚಿ ಆ ಗುಣವನ್ನು ಹೀಗೆ ಹೊಗಳಿದ್ದಾನೆ ಅಂತ ಮುಂದೆ ಅವ ಹೇಳ್ತಾನೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಹೇ ಭೀಮ, ನಿನ್ನಲ್ಲಿ ಏನು ಬಲ ಪೌರುಷಾದಿ ಕಲ್ಯಾಣಗಳಿವೆಯೋ ಎಂದು ತಿಳ್ಕೊಂಡಿದೆಯೋ ಅವು ಅದಕ್ಕಿಂತ 1000 ಪಟ್ಟು ಹೆಚ್ಚಾಗಿವೆ ನಿನ್ನಲ್ಲಿ ಇವೆ ಎಂಬುದನ್ನು ನಾನು ಬಲ್ಲೆ. ಇದಲ್ವ ನಿಜವಾದ ಪೌರುಷ? ಆ ಭೀಮನ ಸಾಹಸ, ಅವನ ಬಲ, ಅವನ ಪರಾಕ್ರಮ, ಅವನ ನಿರಹಂಕಾರ ಪ್ರವೃತ್ತಿ, ಅವನ ಅಚಲ ಭಕ್ತಿ, ವಿಷ್ಣು ಭಕ್ತಿ, ಇದನ್ನು ನೆನೆಸ್ಕೊಂಡ್ರೆ ಯಾರಿಗೆ ತಾನೇ ಅಹಂಕಾರ ಬರೋದಿಲ್ಲ ಹೇಳಿ? ಹಾಗಿರುವಾಗ ಭೀಮನಿಗೆ ಅಂತಹ ಅಹಂಕಾರ ಇಲ್ಲ. ಅದನ್ನು ಕಣ್ಣಾರೆ ಕಂಡವರು. ಎಷ್ಟು ಗೌರವ, ಎಷ್ಟು ಆದರ, ಎಷ್ಟು ಶ್ರದ್ಧೆ, ಅದನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾರೆ. ಈ ಮಧ್ವಾಚಾರ್ಯರಲ್ಲಿ ಕಂಡಿದ್ದಾರೆ ಅದನ್ನು, ತ್ರಿಕೋಣ ಪಂಡಿತಾಚಾರ್ಯರು ಸಾಕ್ಷಾತ್ ಕಂಡಿದ್ದಾರೆ. ಶ್ರೀಪಾದರಾಜು ಕೂಡ ಹೇಳ್ತಾರಲ್ಲ, ಆಮಾರುತನೆ ಭೀಮನಂದೆನಿಸಿ ದ್ವಾಪರದಲ್ಲಿ ಸೋಮಕುಲದೊಳಗೆ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ ಆ ಮಹಿಮ ನಮ್ಮ ಕುಲಗುರುರಾಯನು ಅಂತ ಮಧ್ವಾಚಾರ್ಯರಲ್ಲಿ ಆ ಭೀಮನ ಒಂದು ಪರಾಕ್ರಮವನ್ನು ಕಾಣ್ತಾ ಇದ್ದಾರೆ. ಆ ಮಾರುತನೇ, ಆ ವಾಯುದೇವರೇ ಚಂದ್ರವಂಶದಲ್ಲಿ ಕುಂತಿಯ 3 ಮಕ್ಕಳಲ್ಲಿ ಪಂಚಪಾಂಡವರಲ್ಲಿ ಪ್ರಚಂಡ ಪರಾಕ್ರಮಿಯಾಗಿ ಪ್ರಚಂಡ ಶೂರರಾಗಿರತಕ್ಕಂತಹ ರಕ್ಕಸರು, ಬಕ, ಕಿರ್ಮೀರ, ಹಿರಿಂಬ, ಕೀಚಕಾದಿ ರಾಕ್ಷಸರನ್ನು ನಾಶ ಮಾಡಿದಂತಹ ಆ ಭೀಮಸೇನ ದೇವರೇ ಮಧ್ವಾಚಾರ್ಯರು. ಅಂತಹ ಮಹಾನುಭಾವರಾಗಿರ್ತಕ್ಕಂತಹ ವಾಯುದೇವರೇ ನಮ್ಮ ಕುಲಗುರುಗಳು ಎಂಬುದಾಗಿ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ. ಚಂಡ ವಿಕ್ರಮನು ಗದೆಯನ್ನು ಪಿಡಿದು ಭೂಮಂಡದಳು ಇದರಾದ ಕಳರೆಲ್ಲ. ಇನ್ನೊಂದು ಕಡೆ ಬರುತ್ತಲ್ಲ, ವ್ಯಾಸರಾಜರು ಹೇಳ್ತಾರೆ, ಲಂಡ ಕೀಚಕ ಬಕರ ಮಂಡೆಯನ್ನು ಒಡೆದು ಉದ್ದಂಡ ಮಗಧಾಧಿಪನ ದಂಡವನ್ನು ಸೀಳಿ ಭಂಡ ಕೌರವರ ಶರ ಚೆಂಡಾಡಿ ಪ್ರಬಲ ಮಂಡಲದಿ ಚಂಡರಿಪು ದಂಡುಗಳ ಖಂಡಿಸಿದೆ ನೀನೇ ವರಗುರು ಮುಖ್ಯ ಪ್ರಾಣ ಎಂಬುದಾಗಿ ವ್ಯಾಸರಾಜರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಇಂಥ ಅದ್ಭುತವಾಗಿರತಕ್ಕಂತಹ ಭೀಮನ ಒಂದು ಪರಾಕ್ರಮ ಮತ್ತು ಅವನ ಗರ್ಜನೆ ಇಷ್ಟೆಲ್ಲ ಇದ್ದು ಅದೆಲ್ಲವೂ ಕೂಡ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪರಮಾತ್ಮನ ಸೇವಾರೂಪವಾಗಿ ಮಾಡಿರುವಂಥದ್ದು ಅಂತ ಹೇಳಬೇಕಾದ್ರೆ
ಎಷ್ಟು ಪರಮಾತ್ಮನಲ್ಲಿ ಅವರಿಗೆ ಭಕ್ತಿ, ಎಷ್ಟು ಗೌರವ ಎಂಬುದನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಹೀಗೆ ಈ ಶ್ಲೋಕಕ್ಕೆ ಎರಡೂ ಪರವಾಗಿ ಅರ್ಥಗಳನ್ನು ನಾವು ನೋಡಿದ್ದೀವಿ. ಹೇ ಕೃಷ್ಣ, ನೀನು ಅಪರಿಮಿತ ಅನಂತ ಬಲವುಳ್ಳವ, ನಿನ್ನ ಬಲಕ್ಕೆ ಎದುರು ಯಾರೂ ಇಲ್ಲ. ಆದ ಕಾರಣ ನೀನು ಸಕಲ ಶತ್ರುಗಳನ್ನು ಲೀಲಾಜಾಲವಾಗಿ ಜಯಿಸಬಲ್ಲತಕ್ಕಂತಹ ಮಹಾಸಮರ್ಥನಾಗಿದ್ದೀಯ. ಅರಿಹನ್, ನೀನು ನಿನ್ನ ಅನಂತ ಕೈಗಳಲ್ಲಿ ಶಂಖಚಕ್ರ ಗದಾಪದ್ಮ ಖಡ್ಗ ಮುಸಲಾದಿ ಅಸಂಖ್ಯ ಆಯುಧಗಳನ್ನು ಧರಿಸಿದ ಮಾತ್ರ ಅಲ್ಲ, ನಿನ್ನ ಒಂದೊಂದು ಆಯುಧವೂ ಕೂಡ ಅದ್ಭುತ ಶಕ್ತಿ ಉಳ್ಳದ್ದು. ನಿನ್ನ ಗದೆಗೆ ಕೌಮೋದಕಿ ಅಂತ ಹೆಸರು. ಆ ನಿನ್ನ ಕೌಮೋದಕಿ ಗದೆಯೇ ಸಕಲ ಶತ್ರುಗಳನ್ನು, ಸಕಲ ಅನಿಷ್ಟಗಳನ್ನು ನಾಶ ಮಾಡುವಂಥದ್ದು. ಇನ್ನು ಅದನ್ನು ಕೈಯಲ್ಲಿ ಧರಿಸಿದಂತಹ ನಿನ್ನ ಮಹಿಮೆಯನ್ನು ಏನಂತ ಹೇಳಿ, ಉದ್ಗದೋದ್ದಾಮ ಬಾಹೋ, ಸಕಲ ಪ್ರಾಣಿಗಳಿಗೂ ಅನ್ನವೇ ಜೀವನಾಧಾರ. ಆದರೆ ಆ ಅನ್ನವೇ ಜನನ, ಮರಣ, ವೃದ್ಧಿ, ಹ್ರಾಸ, ರೋಗ, ರುಜನ ಇವೇ ಮೊದಲಾದ ಸಕಲ ಕಾರ್ಪಣ್ಯಗಳಿಗೂ ಆ ಅನ್ನ ಮೂಲ ಕಾರಣ. ಹೇ ಸ್ವಾಮಿ, ಜ್ಞಾನ, ಆನಂದ, ಪ್ರಕಾಶ, ಬಲಾದಿ ಕೇವಲ ಗುಣಮಯ ಆಗಿರತಕ್ಕಂತಹ ಅಪ್ರಾಕೃತ ರೂಪಿಯಾಗಿರತಕ್ಕಂತಹ ನಿನಗೆ ಮಾತ್ರ ಆ ಅನ್ನ ಜೀವನಾಧಾರ ಅಲ್ಲ, ಅನ್ನ ನಿಮಿತ್ತವಾಗಿರತಕ್ಕಂತಹ ಜನನ ಮರಣಾದಿ ದೋಷಗಳು ನಿನ್ನ ಹತ್ತಿರವೇ ಸುಳಿಯುವುದಿಲ್ಲ. ಅಂತಹ ನೀನು ಸ್ವಯಂ ಆನಂದ ತೀರ್ಥ, ಆನಂದಮಯನಾಗಿದ್ದೀಯ, ಆನಂದ ಸ್ವರೂಪಿಯಾಗಿದ್ದೀಯ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿಗೆ ಬ್ರಹ್ಮಾದಿ ತೃಣಜೀವರ ಪರ್ಯಂತ ಎಲ್ಲ ಮುಕ್ತ ಜೀವರ ಸ್ವರೂಪ ಆನಂದಕ್ಕೆ ಕಾರಣನಾಗಿದ್ದೀಯ. ಹೇ ಪರಮಾತ್ಮ, ಇಂತಹ ಕಲ್ಯಾಣ ಗುಣ ಪರಿಪೂರ್ಣವಾಗಿರತಕ್ಕಂತಹ ನೀನು ಈ ಭೂಭಾರವನ್ನು ಇಳಿಸೋಕ್ಕೋಸ್ಕರವಾಗಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದೀಯ. ನಿನ್ನ ಈ ಭೂಭಾರಹರಣ ಕಾರ್ಯಗಳಿಗೆ ಭಾರತ ಯುದ್ಧವನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ಆ ಯುದ್ಧಕ್ಕೆ ನೀನೇ ಮುಖ್ಯ ಪ್ರೇರಕನಾಗಿದ್ದೀಯ. ಯುದ್ಧದ ನಿಮಿತ್ತ 18 ಅಕ್ಷೋಹಿಣಿ ಸೈನ್ಯ ಆ ಧರ್ಮಕ್ಷೇತ್ರವಾಗಿರತಕ್ಕಂತಹ ಕುರುಕ್ಷೇತ್ರದಲ್ಲಿ ನೆರೆದಿತ್ತು. ಅಂತಹ ಆ ಒಂದು ಸೈನ್ಯದ ಎಲ್ಲ ದುಷ್ಟರನ್ನು ನಾಶ ಮಾಡಿ ಭೂಭಾರ ಹರಣಾಗುವಂತೆ ಮಾಡಿದ್ದೀಯ ಅಂತ ಭೀಮನ ಪರವಾಗಿ ಅರ್ಥವನ್ನು ಹೇಳ್ತಾ, ಕೃಷ್ಣನ ಪರವಾಗಿ ಅರ್ಥವನ್ನು ಹೇಳ್ತಾ, ವಾಯುಪರವಾಗಿ ಹೇ ಭೀಮಸೇನ, ನೀನು ಬಲಾತ್ಮಕನಾಗಿರತಕ್ಕಂತಹ ಆ ಮಾರುತನ ವಂಶೋದ್ಭವನಾಗಿದ್ದೀಯಾ. ಆದ್ದರಿಂದಲೇ ನೀನು ಅಪರಿಮಿತ ಬಲ ಪರಾಕ್ರಮ ಶೋಭಿತನಾದ ಅದ್ವಿತೀಯ ವೀರಾಗ್ರಣಿಯಾಗಿದ್ದೀಯಾ. ನಿನ್ನ ಈ ಬಲವರದಿಂದಾಗಿ ಆಹಾರಾದಿಗಳ ಸೇವನೆಯಿಂದಾಗಿ ಆಗಲಿ ಅಥವಾ ಈ ಸ್ವರೂಪವಾಗಿರತಕ್ಕಂತಹ ನೈಜ ಬಲ ಅದು ನಿನಗೆ ಇರುವಂಥದ್ದು. ಅದು ಯಾವುದೇ ವರದಿಂದ ಬಂದದ್ದಲ್ಲ ಅಥವಾ ಆಹಾರಾದಿ ಸೇವನೆಯಿಂದ ಬಂದದ್ದಲ್ಲ, ಅದು ಸ್ವರೂಪವಾಗಿರತಕ್ಕಂತಹ ನೈಜ ಬಲ. ಆದ್ದರಿಂದ ಆ ಪರಮಾತ್ಮನ ಭೂಭಾರಹರಣ ಕಾರ್ಯದಲ್ಲಿ ನೀನು ಪ್ರಧಾನಾಂಗವಾಗಿ ವರ್ತಿಸಿ ಭೂಮಿಗೆ ಭಾರವಾಗಿದ್ದಂತಹ ಅಸಂಖ್ಯ ಶತ್ರುಗಳನ್ನು ಸಂಹಾರ ಮಾಡಿದ್ದೀಯ. ಅರಿಹನ್, ಅಂತಹ ಭಗವಂತನಿಗೆ ನಿರ್ವ್ಯಾಜ ಸೇವೆಯನ್ನು ಸಲ್ಲಿಸಿ ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿದೆ. ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತ. ಆ ರೀತಿಯಲ್ಲಿ ನೀನು ಭಗವಂತನ ನಿರ್ವ್ಯಾಜ್ಯ ಸೇವೆಯನ್ನು ಮಾಡಿದ್ದೀಯ. ಇಷ್ಟಾದರೂ ನಿನ್ನ ಬಲ, ನಿನ್ನ ಪರಾಕ್ರಮ ಯಾವುದೂ ಆ ಗದೆಗೆ ಸೀಮಿತವಾಗಿಲ್ಲ. ಗದೆ ಇದ್ದರೇನು ಇಲ್ಲದಿದ್ದರೇನು ನಿನಗೆ ಎರಡೂ ಒಂದೇ. ಏಕೆಂದರೆ ನೀನು ಸ್ವಯಂ ನಾಗಾಯುತ ಬಲಾಢ್ಯ, 10,000 ಆನೆಗಳ ಬಲ ಇರುವಂಥದ್ದು. ಅಂತಹ ನಿನ್ನ ಬಾಹುಬಲದಿಂದಲೇ ನೀನು ತ್ರೈಲೋಕ್ಯವನ್ನು ಜಯಿಸಬಲ್ಲಂತಹ ಅಪ್ರತಿಮ ಮಲ್ಲ, ಉದ್ದಾಮ ಬಾಹು. ಹೇ ಸ್ವಾಮಿ, ಬಕಾಸುರನನ್ನು, ಕಿರ್ಮೀರನನ್ನು, ಜರಾಸಂಧಾದಿ ಅನೇಕರನ್ನು ಸಂಹರಿಸಿದ್ದು ಕೇವಲ ನಿನ್ನ ಬಾಹುಬಲದಿಂದಲೇ. ಇದು ನಿನ್ನ ದೊಡ್ಡ ಸಾಹಸ ಗುಣ. ಇಂತಹ ನಿನ್ನ ಭಜಬಲದ ಜೊತೆಗೆ ಗದೆಯು ಸೇರಿದರೆ ಅದು ಸುವರ್ಣಕ್ಕೆ ಗಂಧ ಸೇರಿದ ಹಾಗೆ. ನಿನ್ನ ಶೌರ್ಯ, ಸಾಹಸ, ಪರಾಕ್ರಮ ಯಾವುದೂ ಈಶತ್ತು ಕೊರತೆಯಾಗದ ರೀತಿಯಲ್ಲಿ ನೀನು ಉದ್ಗದೋದ್ದಾಮಬಾಹು. ಶತ್ರು ಸಂಹಾರ ಕಾರ್ಯದಲ್ಲಿ ನಿನ್ನ ಶೌರ್ಯ, ಸಾಹಸ, ಪರಾಕ್ರಮ ಇವುಗಳ ಜೊತೆ ನಿನ್ನ ಗದೆಯೂ ಹೇಗೆ ಅನುಕೂಲವಾಗುತ್ತಿತ್ತೋ ಹಾಗೆ ಸಿಂಹನಾದವು ಕೂಡ ಯಥೇಷ್ಟ ಸಹಾಯ
ನಿನಗೆ ಮಾಡಿರುವಂಥದ್ದು. ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕ್ಷೇಲಾಕ್ಷಿ ನಾಟ್ಟಹಾಸಂ, ಸಿಂಹದ ಗರ್ಜನೆ, ಸಿಂಹದ ಗರ್ಜನೆ ಹಾಗೆ ಗರ್ಜನೆ ಮಾಡಿದವ. ಆ ರೀತಿಯಲ್ಲಿ ಶತ್ರುಗಳ ಉತ್ಸಾಹ ಆಟೋಟೋಪಗಳೆಲ್ಲ ಅಡಗಿ ಹೋಗ್ತಾ ಇದ್ದು, ನಿನ್ನ ಗರ್ಜನೆ ಕೇಳಿದ ಮಾತ್ರಕ್ಕೆ ಶತ್ರು ಸೈನಿಕರು, ಆನೆ, ಕುದುರೆಗಳು ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ತಾ ಇದ್ದು, ರಕ್ತ ಕಾರಿಕೊಂಡು ಕೆಲವು ಸತ್ಯ ಹೋಗ್ತಾ ಇದ್ರು. ಅಂತಹ ಸಿಂಹನಾದ. ಇಂತಹ ಒಂದು ಧೀರಾಗ್ರಣಿ ನೀನು. ಹಾಗಿದ್ದರೂ ಕೂಡ ಹೇ ಕುರುಕುಲಾಧಿಪತೇ, ಈ ರೀತಿ 18 ದಿನ ನಡೆದಂತಹ ಮಹಾಭಾರತ ಯುದ್ಧವನ್ನಾಗಲಿ, ಅದರಲ್ಲಿ ನೀನು ವಹಿಸಿದಂತಹ ಅಗ್ರಪಾತ್ರವನ್ನಾಗಲಿ ನಮ್ಮಂತಹ ಅತ್ಯಲ್ಪ ಮತಿಗಳು, ಅತ್ಯಲ್ಪ ಜ್ಞಾನವುಳ್ಳವರು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಷುದ್ರ ಕವಿಗಳು, ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಾಹಸ ಶೌರ್ಯಗಳನ್ನು, ಯುದ್ಧ ಪರಾಕ್ರಮವನ್ನು, ಯುದ್ಧ ಕೌಶಲ್ಯವನ್ನು ಯಥಾವತ್ತಾಗಿ ವರ್ಣಿಸಬೇಕು ಅಂದರೆ ಕೃಷ್ಣಾಭಿನ್ನನಾಗಿರ್ತಕ್ಕಂಥ ವೇದವ್ಯಾಸರ ಮಾತ್ರ ವರ್ಣಿಸಬೇಕು. ಸರ್ವಜ್ಞರಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಮಾತ್ರ ವರ್ಣಿಸಬೇಕು. ಅವರನ್ನು ಬಿಟ್ಟು ಬೇರೆ ಯಾರಿಗೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮಿಬ್ಬರ ಯುವಯೋ ಪಾದ ಪದ್ಮಂ ಪ್ರಪದ್ಯೆ, ನಿಮ್ಮಿಬ್ಬರ ಪಾದ ಕಮಲಗಳನ್ನು ನಾನು ಶರಣು ಹೊಂದಿದ್ದೇನೆ ಅಂತ ಹೇಳ್ತಾ ಈ ಒಂದು ಶ್ಲೋಕವನ್ನು ರಚನೆ ಮಾಡ್ತಾರೆ. ಇಂತಹ ಒಂದು ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.